ವಂದನೆಗಳು ಅಂತೆ. ಕೂಡಿ ವಂದನೆಗಳು. ಬಂದ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥಿಸಿಕೊಂಡು ಈ ಒಂದು ಅಂಶದ ಒಳಗೆ ನಾವು ಹೋಗೋಣ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧರಾದಂತಹ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಮುಂಜಾನೆಯ ಸಮಯದಲ್ಲಿ ನಿಮ್ಮ ಮಕ್ಕಳಾದ ನಮಗೆ ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯಿಸಿ, ನಾವೆಲ್ಲರೂ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿನ್ನ ಮಾತುಗಳನ್ನು ತಿಳಿದುಕೊಳ್ಳಲು, ನಿನ್ನ ಜ್ಞಾನವನ್ನು ತಂದೆ ನಾವು ಅರ್ಥ ಮಾಡಿಕೊಳ್ಳಲು, ತಂದೆ ಆಸಕ್ತರಾಗಿ ನಾವು ಕೂಡಿಕೊಂಡು ಬರೋದಕ್ಕೆ ನೀನ್ ತಾನೇ ಮಾಡಿಕೊಟ್ಟಂತಹ ಈ ಮಹಾ ಒಳ್ಳೆಯ ಉಪಕಾರಕ್ಕಾಗಿ, ಶ್ಲಾಘ್ಯಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಎಷ್ಟು ತನಕ ಹಾಡುಗಳ ಮೂಲಕ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ಕೃಪೆ ಮಾಡಿದ್ದೀರಿ ತಂದೆ. ಅದೇ ರೀತಿಯಾಗಿ ಈಗಲೂ ಸಹ ನಿಮ್ಮ ಮಕ್ಕಳಿಗೆ ಅಲ್ಪವಾದಂತಹ ತಂದೆ ಅಪ್ಪ, ನನ್ನ ಒಂದು ಜ್ಞಾನದಲ್ಲಿ ತಂದೆ ನಿನ್ನ ಒಂದು ಮಾತುಗಳನ್ನು ಹೇಳುವಾಗ ನನಗೆ ಬೇಕಾಗಿರುವಂತ ಪವಿತ್ರಾತ್ಮರ ಸಹಾಯವನ್ನ ಅನುಗ್ರಹಿಸಿಕೊಟ್ಟು ತಂದೆ, ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಸಂಪೂರ್ಣವಾದಂತಹ ನಿನ್ನ ಜ್ಞಾನವನ್ನ, ಉತ್ತಮವಾದ ಶ್ರೇಷ್ಠವಾದಂತಹ ನಿಮ್ಮ ಒಂದು ಸುಜ್ಞಾನದ ರಹಸ್ಯಗಳು ಏನೇನೆಲ್ಲ ಅಡಕವಾಗಿದೆಯೋ ಅದೆಲ್ಲವನ್ನು ಸಹ ತಂದೆ ನಿಮ್ಮ ಮಕ್ಕಳಿಗೆ ನೀವು ಪ್ರಕಟಪಡಿಸಿ, ವಾಕ್ಯದ ಮೂಲಕ ತಮ್ಮ ಆತ್ಮಗಳನ್ನು ಬಲಪಡಿಸಿಕೊಂಡವರಾಗಿ ಲೋಕದಲ್ಲಿ ಇರುವಷ್ಟು ಕಾಲ ತಂದೆ ನನಗೋಸ್ಕರ ಸಾಕ್ಷಿಗಳಾಗಿ, ನನಗೋಸ್ಕರ ಇನ್ನೂ ಹೆಚ್ಚಾದ ಭಕ್ತಿಯಿಂದ ಜೀವಿಸ್ಲಿಕ್ಕೆ ನಿಮ್ಮ ಮಕ್ಕಳಿಗೆ ಸಹಾಯಿಸಿ, ನಿಮ್ಮನ್ನು ಅನೇಕರಿಗೆ ಅಪ್ಪ ತಿಳಿಯಪಡಿಸ್ಲಿಕ್ಕೆ ಬೇಕಾಗಿರುವಂತಹ ಅಪ್ಪ ಸಕಲ ನಿನ್ನ ಸಹಾಯವನ್ನ, ಕೃಪೆಯನ್ನ ನಿಮ್ಮ ಮಕ್ಕಳಿಗೆ ಅನುಗ್ರಹಿಸಿ. ಅದೇ ರೀತಿಯಾಗಿ ಕೂಟವನ್ನಪ್ಪ ನಡೆಸುವಂತಹ ಅದಕ್ಕೆ ತಂದೆ ಸಹಾಯರಾಗಿ ನಿಂತಿರುವಂತಹ ರೇಖಾ ಅಂಜನ್ ಮತ್ತು ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಿದ್ದೇನೆ ಅಪ್ಪ. ಅವರನ್ನು ಒಳ್ಳೆ ಆರೋಗ್ಯದಲ್ಲಿ ಅವರನ್ನ ಬಲಪಡಿಸಿ, ಮತ್ತು ಅನೇಕ ಅಪ್ಪ ತಂದೆ ನಿಮ್ಮ ಮಕ್ಕಳು, ನಿಮ್ಮ ಸೇವಕರು ವಾಕ್ಯಗಳನ್ನು ಅಪ್ಪ ನೀಡುವಾಗಲೂ ಅವರ ಸಂಗಡ ಜೊತೆಗಾರರಾಗಿದ್ದು ಒಳ್ಳೆ ಮಾತುಗಳನ್ನು ತಿಳಿಸ್ಲಿಕ್ಕೆ ಬೇಕಾದಂತ ಕೃಪೆಯನ್ನ, ಸಹಾಯವನ್ನು ಅನುಗ್ರಹಿಸಿ. ಕೇಳುತ್ತಿರುವಂತ ಎಲ್ಲ ನಿಮ್ಮ ಮಕ್ಕಳನ್ನು ಆತ್ಮ ಪ್ರಕಾರವಾದ ಆಶೀರ್ವಾದದಿಂದ ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನೇ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ, ಆಮೆನ್. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಿದ್ದೇನೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾನು ಮಾತನಾಡ್ಲಿಕ್ಕಿರುವಂತಹ ಅಂಶವು ಬಂದು ವಿವೇಕ ಮಾರ್ಗದಲ್ಲಿ ಶಿಕ್ಷಿತರಾಗುವುದು ಅಂದರೆ ಏನು ಎಂಬುದಾಗಿ ಈ ಒಂದು ಅಂಶವನ್ನು ಕುರಿತು ಈ ದಿನ ನಾನು ನಿಮ್ಮ ಸಂಗಡ ಮಾತನಾಡುತ್ತಿದ್ದೇನೆ. ಆದಿಂದ ಅಂತ್ಯದವರೆಗೂ ನಾವು ಕೇಳುವಂತಹ ಪ್ರತಿ ಒಂದು ವಿಷಯಗಳನ್ನು ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡವರಾಗಿ, ಯಾವ ವಾಕ್ಯ ನಮಗೆ ಏನನ್ನ ಬೋಧಿಸುತ್ತಿದೆ, ಸತ್ಯವೇದದಲ್ಲಿ ಅಡಕವಾಗಿರುವಂತಹ ಶ್ರೇಷ್ಠ ಜ್ಞಾನದ ಸ್ವರಗಳು ಯಾವ ಸ್ವರೂಪದಲ್ಲಿ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಹಾಗಾದರೆ ವಿವೇಕ ಮಾರ್ಗವು ಎಂಬುದಾಗಿ ಕರೆಯುವುದಾದರೆ ಅದು ಹೇಗೆ ಇರುತ್ತದೆ, ದೇವರದನ್ನು ಎಷ್ಟು ಉತ್ತಮವಾಗಿ ನಮಗೋಸ್ಕರ ಸತ್ಯವೇದದಲ್ಲಿ ಆ ಜ್ಞಾನವನ್ನ ನಮಗೋಸ್ಕರ ಹೇಗೆ ಬರೆಸಿಕೊಟ್ಟಿದ್ದಾರೆ, ಅದರಲ್ಲಿರುವಂತಹ ವಿಭಜನೆಗಳು ಏನು, ವಿಶಿಷ್ಟತೆಗಳು ಏನು, ಅದರಲ್ಲಿರುವಂತಹ ಪ್ರಾಮಾಣಿಕ ಅಂಶವಾದರೂ ಏನು, ಎಲ್ಲ ಕಾರ್ಯಗಳನ್ನ ಕುರಿತು ಇವತ್ತಿನ ದಿನದಲ್ಲಿ ನಾವು ತಿಳಿದುಕೊಳ್ಳಲು ಹೋಗುತ್ತಿದ್ದೇವೆ. ಸಾಧ್ಯವಾದರೆ ನಿಮ್ಮ ಒಂದು ವಿಡಿಯೋಸ್, ಆಡಿಯೋ ಏನಿರುತ್ತೆ ಅದೆಲ್ಲವನ್ನ ಮ್ಯೂಟ್ ಮಾಡಿಕೊಂಡು ಶ್ರದ್ಧೆಯಿಂದ ನಾವು ಈ ಒಂದು ವಾಕ್ಯದ ಭಾಗದಲ್ಲಿ ನಾವು ಹೋಗೋಣ ಪ್ರಿಯರೇ. ಹಾಗಾದರೆ ನಾವು ಪ್ರಾರಂಭ ವಚನವಾಗಿ ಓದಿಕೊಳ್ಳುತ್ತಿರುವಂತಹ ಈ ವಚನವನ್ನ ಸ್ವಲ್ಪ ಸಮಯ ಧ್ಯಾನಿಸಿ ಮುಂದೆ ಸಾಗೋಣ. ಮೊದಲನೇದಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಪ್ರಾರಂಭದ ಅಧ್ಯಾಯದ 3ನೇ ವಚನವನ್ನ ಓದಿಕೊಂಡು ಪ್ರಾರಂಭಿಸಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಯ ಪುಸ್ತಕ ಪ್ರಾರಂಭದ ಅಧ್ಯಾಯದ 3ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಿವೇಕ ಮಾರ್ಗದಲ್ಲಿ ಅಂದರೆ ನೀತಿ, ನ್ಯಾಯ, ಧರ್ಮಗಳಲ್ಲಿ ಶಿಕ್ಷಿತರಾಗುವರು ಎಂಬುದಾಗಿ ಈ ವಚನವು ಪ್ರಾರಂಭಗೊಳ್ಳುತ್ತಿರುವಂತದ್ದು. ಹಾಗಾದರೆ ನಮ್ಮ ಅಂಶವು ಬಂದು ವಿವೇಕ ಮಾರ್ಗದಲ್ಲಿ ಶಿಕ್ಷಿತರಾಗುವುದು ಎಂದರೆ ಏನು ಎಂಬುದಾಗಿಯೇ ನಮ್ಮ ಅಂಶವಿರುತ್ತದೆ. ಹಾಗಾದರೆ ಅಂಶದ ಒಳಗೆ ಹೋಗುವುದಕ್ಕೆ ಮುಂಚೆ ದೇವರು ಯಾವುದನ್ನ ವಿವೇಕ ಮಾರ್ಗ ಎಂಬುದಾಗಿ ಕರೆದಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದು ನಮ್ಮ ಬಾಧ್ಯತೆ ಆಗಿರುತ್ತದೆ ಪ್ರಿಯರೇ.
ಹಾಗಾದ್ರೆ ಸತ್ಯವೇದದಲ್ಲಿ ದೇವರು ಪ್ರಾರಂಭದಲ್ಲಿಯೇ 3 ಕಾರ್ಯಗಳನ್ನ ಸ್ಪಷ್ಟವಾಗಿ ಬರ್ಸಿರುತ್ತಾರೆ. ಆದರೂ ಸಹ ನಾವು ಇದನ್ನ ತಿಳಿದುಕೊಳ್ಳಲು, ಪರಿಶೋಧಿಸಲು ಯಾಕೆ ಹೋಗಬೇಕು? ಈ 3 ವಿಷಯಗಳಲ್ಲಿ ದೇವರು ಇಟ್ಟಿರುವಂತಹ ಮಹಾ ಜ್ಞಾನದ ಸ್ವಾರೂಪ್ಯವಾದರೂ ಏನು ಎಂಬುದಾಗಿ ಈ ದಿನದಲ್ಲಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಹಾಗಾದರೆ ದೇವರು ವಿವೇಕ ಮಾರ್ಗವೆಂದು ಕರೆದಿರುವಂತಹ ಈ ಮಾರ್ಗದಲ್ಲಿ 3 ಕಾರ್ಯಗಳು ಅಡಕವಾಗಿರುತ್ತದೆ ಪ್ರಿಯರೇ. ಅದ್ ಯಾವುದಂದ್ರೆ ವಿವೇಕ ಮಾರ್ಗದಲ್ಲಿ ಹಂಗಂದ್ರೆ ಏನು ಎಂಬುದಾಗಿ ತಿಳಿಸ್ತಾ ದೇವರೇನ್ ಬರ್ಸ್ತಾ ಇದ್ದಾರೆ ಅಂದ್ರೆ, ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು ಎಂಬುದಾಗಿ ದೇವರು ಇಲ್ಲಿ 3 ಕಾರ್ಯಗಳನ್ನ ಕುರಿತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ 3 ಕಾರ್ಯಗಳ ವಿಶಿಷ್ಟತೆ ಏನು? ಈ 3 ಕಾರ್ಯಗಳಲ್ಲಿ ಇರುವಂತಹ ದೇವರು ನಮಗೆ ಏನನ್ನ ತಿಳಿಸ್ಬೇಕಂತ ಬರ್ಸಿಕೊಟ್ಟಿದ್ದಾರೆ? ಎಲ್ಲ ವಿಷಯಗಳನ್ನ ಇವತ್ತಿನ ಈ ಒಂದು ಅಂಶ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನೀತಿ ಮತ್ತು ನ್ಯಾಯ ಮತ್ತು ಧರ್ಮ, ಈ 3 ಕಾರ್ಯಗಳಲ್ಲಿ ನೀತಿ ಎಂಬುದಾಗಿ ಮೊದಲನೆಯ ಅಂಶವನ್ನ ತೆಗೆದುಕೊಳ್ಳುವುದಾದರೆ, ಸತ್ಯವೇದದಲ್ಲಿ ದೇವರು ಯಾವುದನ್ನ ನೀತಿ ಎಂಬುದಾಗಿ ಕರೆದಿದ್ದಾರೆ? ದೇವರ ನೀತಿಗೂ ಮನುಷ್ಯನ ನೀತಿಗೂ ಅದು ನಾವು ಹೋಲಿಸಿದ್ರೆ ಖಂಡಿತವಾಗಿ ಅದು ಸರಿಸಮಾನವಾದ ಅರ್ಥವನ್ನ ಕೊಡುತ್ತದ ಎಂಬುದಾಗಿ ನೋಡಿದರೆ ಖಂಡಿತವಾಗಿ ಅಲ್ಲ. ದೇವರು ಯಾವುದನ್ನ ನೀತಿ ಎಂಬುದಾಗಿ ಹೇಳಿದ್ದಾರೋ ಅದು ಸಂಪೂರ್ಣವಾಗಿ ವಿಶೇಷವಾಗಿರುವಂತದ್ದೇ. ಆದರೆ ನಮ್ಮ ಪ್ರಕಾರ ಏನು ನೀತಿ ಅಂತ ನಾವು ನೋಡಿದ್ರೆ, ಕೆಲವರು ಹೇಳ್ಬೋದು ಅದು ಒಳ್ಳೆ ಕಾರ್ಯಗಳನ್ನ ಮಾಡುವುದು, ಒಳ್ಳೆ ರೀತಿಯಲ್ಲಿ ಇರುವಂತದ್ದು, ಇದೆಲ್ಲವನ್ನ ಹೇಳ್ಬೋದು. ಅದೆಲ್ಲವೂ ಸಹ ಸರಿ. ಪ್ರಾರಂಭಿಕವಾಗಿ ನೋಡಿದರೆ ಅದು ಖಂಡಿತವಾಗಿ ಸರಿಯಾದ ಉತ್ತರ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಆದರೆ ಸತ್ಯವೇದ ಈ ಒಂದು ದೇವರು ಈ ಸತ್ಯವೇದದಲ್ಲಿ ನಮಗೆ ಏನೋ ಒಂದು ಉತ್ತಮವಾದಂತ ಸಂದೇಶವನ್ನ ನೀಡಬೇಕೆಂಬುದಾಗಿ ಹೊರಟು, ನೀತಿಯನ್ನ ಕುರಿತು, ನ್ಯಾಯವನ್ನ ಕುರಿತು, ಧರ್ಮ ಎಂದರೆ ನಾವು ಇಲ್ಲಿ ಸಮಾನ ಧರ್ಮ ಎಂಬುದಾಗಿ ನಾವು ನೋಡಬಹುದು. ಸಮಾನ ಧರ್ಮ ಎಂಬುದಾಗಿ ಈ ಒಂದು ಅಂಶವನ್ನ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಅಥವಾ ಸಮಾನ ನ್ಯಾಯ, ಸಮಾನ ನ್ಯಾಯ ಮತ್ತು ನೀತಿ, ಈ 3 ವಿಷಯಗಳನ್ನ ಕುರಿತು ಇವತ್ತಿನ ದಿನದಲ್ಲಿ ನಾವು ಆಲೋಚಿಸಿಕೊಳ್ತಿದ್ದೇವೆ. ಮೊದಲನೇದಾಗಿ ನೀತಿ ಎಂಬುದಾಗಿ ನಾವು ನೋಡುವುದಾದರೆ, ಸರಿಯಾಗಿ ನಾವು ದೇವರ ಮಾನದಂಡಕ್ಕೆ ಅನುಕೂಲವಾಗಿ ನಾವು ನಡೆದುಕೊಳ್ಳುವುದನ್ನ ನೀತಿ ಎಂಬುದಾಗಿ ಸತ್ಯವೇದವು ಕರೆದಿರುವಂತದ್ದು. ನೀತಿ ಎಂಬುದಾಗಿ ಹಿಬ್ರಿಯು ಈ ಪದದ ಅರ್ಥವನ್ನ ನಾವು ಒಂದು ಆಳವಾಗಿ ನಾವು ಆಲೋಚಿಸಿ ನೋಡಿದರೆ, ಹಿಬ್ರಿಯು ಪದದಲ್ಲಿ ನೀತಿ ಎಂಬುದಾಗಿ ಅಂದರೆ ಸಿಡಾಕ್ ಎಂಬುದಾಗಿ ಕರೆಯುವಂತದ್ದು. ಇದರ ಅರ್ಥವನ್ನ ನಾವು ಒಳ ಅರ್ಥ ಏನಿರುತ್ತದೆ ಎಂಬುದಾಗಿ ಪರಿಶೀಲಿಸುವುದಾದರೆ, ದೇವರ ಮಾನದಂಡಕ್ಕೆ ಒಳಪಟ್ಟು ಅದನ್ನ ಅನುಸರಿಸಿ ನಡೆದುಕೊಳ್ಳುವಂಥದ್ದು, ಹಾಗೆಯೇ ಒಳ್ಳೆಯ ಕೆಲಸವನ್ನ ಮಾಡುವುದು ಮಾತ್ರವೇ ಅಲ್ಲದೆ ದೇವರ ಸ್ವಭಾವವನ್ನು ಪ್ರತಿಬಿಂಬಿಸುವಂತಹ ಜೀವನವನ್ನ ಜೀವಿಸುವಂತದ್ದನ್ನ ನೀತಿ ಎಂಬುದಾಗಿ ಕರೆಯುವಂತದ್ದಾಗಿ ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳಬಹುದು. ಅದಕ್ಕೆ ಉದಾಹರಣೆಯಾಗಿ ನಾವು ಕೆಲವು ವಚನಗಳನ್ನ ಓದಿಕೊಳ್ಳೋಣ ಪ್ರಿಯರೇ. ಹಾಗಾದರೆ ದೇವರು ಸತ್ಯವೇದದಲ್ಲಿ ಅವರ ಚಿತ್ತಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವಂತದ್ದು ಅಥವಾ ಅವರು ತಿಳಿಸಿರುವಂತಹ ಮಾತುಗಳನ್ನ ಪಾಲಿಸುವಂತಹ ಆ ಬಾಧ್ಯತೆಯನ್ನ ನಮ್ಮ ಪಾಲಿಗೆ ಅವರು ನೀತಿ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ದೇವರ ಸ್ವಭಾವವನ್ನ ಪ್ರತಿಬಿಂಬಿಸುವಂತ ಜೀವಿತವನ್ನ ಮಾಡುವುದೇ ನೀತಿ ಎಂಬುದಾಗಿ ಕರೆಯುವುದಾದರೆ, ನಮ್ಮ ಜೀವಿತದಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರುವಂತದ್ದು, ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ಯಾವುದು ಸರಿಯಾದದ್ದು? ದೇವರ ದೃಷ್ಟಿಯಲ್ಲಿ ನೀತಿ ಎಂಬುವಂತದ್ದು ಏನು ಎಂಬುದಾಗಿ ನಾವು ಒಂದು ಪ್ರಶ್ನೆಯನ್ನ ಹಾಕಿಕೊಂಡು ಈ ಒಂದು ಕಿರುಭಾಗವನ್ನು ನಾವು ಆಲೋಚಿಸಿಕೊಳ್ಳೋಣ ಪ್ರಿಯರೇ. ಹಾಗಾದರೆ ದೇವರ ಒಂದು ದೃಷ್ಟಿಯಲ್ಲಿ ನೀತಿಯಾಗಿರುವಂತದ್ದ ಕಾರ್ಯಗಳಾದ್ರೂ ಏನು ಎಂಬುದಾಗಿ ನಾವು ಆಲೋಚಿಸುವಾಗ, ವಚನಗಳಲ್ಲಿ ನಾವು ಸತ್ಯವೇದದಲ್ಲಿ ನಾವು ತಿರುಗಿ ನೋಡಿದಾಗ, ಕೀರ್ತನೆಗಳು 145ನೇ ಅಧ್ಯಾಯ 17ನೇ ವಚನವನ್ನ ನಾವು ನೋಡಿಕೊಳ್ಳೋಣ.
ದೇವರ ಮಾರ್ಗಗಳು ಯಾವ ರೀತಿಯಾಗಿ ಇರುತ್ತದೆ, ಆತನು ತನ್ನ ಒಂದು ಕಾರ್ಯಗಳನ್ನ ಯಾವ ರೀತಿಯಿಂದ ನಡೆಸ್ತಾರೆ ಎಂಬುದಾಗಿ ಈ ವಚನವು ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಯಹೋ ಯಾರಾದ್ರೂ ಓದುವುದಾದ್ರೆ ಕೀರ್ತನೆಗಳು 145ನೇ ಅಧ್ಯಾಯ 17ನೇ ವಚನವನ್ನ ಓದಿಕೊಳ್ಳೋಣ. ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು, ಆತನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು. ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡುವುದಾದರೆ ದೇವರ ಮಾರ್ಗದಲ್ಲಿ ಖಂಡಿತವಾಗಿ ನೀತಿ ಎನ್ನುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ಇರುವಂತದ್ದು. ಆತನು ನೀತಿ ಸ್ವರೂಪನು. ಆತನ ಮಾರ್ಗಗಳು ಆತನು ನಮಗೆ ಬೋಧಿಸುವ ಮಾರ್ಗವಾಗಿರಬಹುದು, ಅಥವಾ ಆತನ ಒಂದು ಹತ್ತಿರ ನಾವು ತಲುಪಬೇಕಂದ್ರೆ ನಾವು ಹೋಗ್ಬೇಕಾದ ಮಾರ್ಗವೂ ಸಹ ಅದು ನೀತಿಯ ಮಾರ್ಗವೇ ಆಗಿರಬೇಕು. ಯಾಕೆಂದ್ರೆ ಆತನು ಏನೇ ಮಾಡಬೇಕಾದರೂ ಆತನ ವರ್ಕ್ ಫ್ಲೋ ಎಂಬುದಾಗಿರುವಂತದ್ದು. ಆ ವರ್ಕ್ ಫ್ಲೋ ಅಲ್ಲಿ ಈ ನೀತಿ ಎಂಬುವಂಥದ್ದು ಖಂಡಿತವಾಗಿ ಇರುವಂತದ್ದಾಗಿರುತ್ತದೆ. ಈ ನೀತಿಯನ್ನ ಬಿಟ್ಟು ಅನೀತಿಯಾಗಿಯೋ ಅಕ್ರಮವಾಗಿಯೋ ದೇವರು ಎಂದಿಗೂ ಯಾರಿಗೂ ನಡೆದುಕೊಂಡವರಲ್ಲ. ಸತ್ಯವೇದವನ್ನ ನಾವು ಪ್ರಾರಂಭ ಅಧ್ಯಾಯದಿಂದ ಪ್ರಕಟಣೆ ಗ್ರಂಥದಲ್ಲಿ ವರೆಗೂ ನಾವು ಪರಿಶೀಲಿಸುವುದಾದರೆ ದೇವರು ಎಂದಾದರೂ ನ್ಯಾಯವನ್ನ ಈ ನೀತಿಯನ್ನ ಬಿಟ್ಟು ನಡೆದಿದ್ದಾರಾ, ಈ ಸಮಾನತೆಯನ್ನ ಬಿಟ್ಟು ನಡೆದುಕೊಂಡಿದ್ದಾರಾ ಎಂಬುದಾಗಿ ಪ್ರಶ್ನಿಸುವುದಾದ್ರೆ ಖಂಡಿತವಾಗಿಯೂ ಇಲ್ಲ. ಸೊ ಈ ಒಂದು ಟರ್ಮ್ ದೇವರಿಗೆ ಮಾತ್ರ ಅನ್ವಯಿಸುವಂತದ್ದ, ಅಥವಾ ಆತನನ್ನ ನಂಬಿ ಆತನಲ್ಲಿ ಜೀವಿಸಿ ನಡೆಯುತ್ತಿರುವಂತಹ ನಮಗೂ ಅನ್ವಯಿಸುವಂತದ್ದ ಎಂಬುದಾಗಿ ನೋಡುವುದಾದ್ರೆ ಖಂಡಿತವಾಗಿ ಆತನನ್ನು ನಂಬಿ ಆತನ ಮಾತುಗಳನ್ನು ಅನುಸರಿಸಿ ನಡೆಯುವವರಾದ ನಮ್ಮ ಬಾಧ್ಯತೆಯಲ್ಲಿಯೂ ಸಹ, ನಮ್ಮ ಮಾರ್ಗದಲ್ಲಿ ನಾವು ನಡೆಯಬೇಕಾದ ಮಾರ್ಗದಲ್ಲಿಯೂ ಸಹ ಈ ನೀತಿ ಎಂಬುದನ್ನ ನಾವು ನಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆದುಕೊಳ್ಳುವಂತದ್ದಾಗಿರಬೇಕು. ದೇವರ ದೃಷ್ಟಿಯಲ್ಲಿ ನೀತಿ ಎಂಬುದಾಗಿ ನೋಡಿದರೆ ದೇವರ ಚಿತ್ತಾನುಸಾರವಾಗಿ ದೇವರ ನಿಯಮಗಳನ್ನಾಗಿರಲಿ, ದೇವರ ಮಾತುಗಳನ್ನ ನಾವು ಪರಿಪಾಲಿಸಿ ನಡೆದುಕೊಳ್ಳುವಂಥದ್ದು, ಹಾಗೂ ಆತನ ಒಂದು ಕಾರ್ಯಗಳನ್ನ ಆತನು ಯಾವ ರೀತಿಯಾಗಿ ಇದ್ದಾರೆ, ಆತನ ಸ್ವಾರೂಪ್ಯವನ್ನ, ದೇವರೇ ನೀತಿ ಸ್ವರೂಪನು, ಆತನನ್ನ ಪ್ರತಿಬಿಂಬಿಸುವುದಾದ್ರೆ ನಾವು ಖಂಡಿತವಾಗಿ ನಾವು ಸಹ ನೀತಿವಂತರಾಗಿ ಜೀವಿಸಬಹುದು. ಇದನ್ನೇ ಸತ್ಯವೇದ ನಮಗೆ ತಿಳಿಸಲು ಹೊರಟಿರುವಂತಹ ವಿಷಯ. ಮತ್ತೊಂದು ವಚನವನ್ನ ನಾವು ನೋಡಿಕೊಳ್ಳುವುದಾದ್ರೆ ಅದೇ ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಎಕ್ಸಾಂಪಲ್ ಅನ್ನ ದೇವರು ನಮಗೆ ಒಬ್ರು ಮುಖ್ಯ ವ್ಯಕ್ತಿಯಿಂದ, ಒಬ್ಬ ಭಕ್ತರಿಂದ ನಮಗೆ ಒಂದು ಮಾದರಿಯ ಜೀವಿತವನ್ನ ಹೇಳಿಕೊಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದ್ರೆ ಖಂಡಿತವಾಗಿ ಈ ವಚನದಲ್ಲಿ ನಾವು ಅವರ ಒಂದು ಮಾದರಿಯನ್ನ ನಾವು ನೋಡಬಹುದು. ಆದಿಕಾಂಡ 15ನೇ ಅಧ್ಯಾಯ ಮತ್ತು 6ನೇ ಈ ವಚನದಲ್ಲಿ ನೋಡುವುದಾದರೆ ಈ ಅಬ್ರಹಾಮನ ಸಂಗತಿಯನ್ನ ಕುರಿತು ದೇವರು ಬರೆಸುತ್ತಾ ಹೇಳ್ತಾರೆ. ಅಬ್ರಹಾಮನು ಮಾಡುವ ಕಾರ್ಯದಲ್ಲಿ ದೇವರಿಗೆ ಯಾವುದು ನೀತಿ ಎಂಬುದಾಗಿ ತೋರಿ ಬಂದಿದೆ ಎಂಬುದಾಗಿ ನೋಡುದಾದ್ರೆ, ನಾವು ಅದನ್ನ ತೀರ್ಮಾನಿಸೋದಾದ್ರೆ ಯಾರಾದ್ರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರೆ, ಇವ್ರು ಎಷ್ಟು ಒಳ್ಳೆ ಕೆಲಸನ ಮಾಡಿದ್ದಾರೆ, ಇವ್ರು ಎಷ್ಟು ನೀತಿವಂತರಲ್ವಾ ಅಂತ ಹೇಳ್ಬಿಡ್ಬಹುದು. ಆದ್ರೆ ಇಲ್ಲಿ ಅಬ್ರಹಾಮನ ವಿಷಯದಲ್ಲಿ ನಾವು ನೋಡುವುದಾದ್ರೆ ಅವರು ದೇವರ ಮಾತಿಗೆ ವಿಧೇಯರಾಗಿ ತಮ್ಮ ಸ್ವಂತ ಮಗನನ್ನು ಸಹ ಸಮರ್ಪಿಸುವಷ್ಟು ನೀತಿಯನ್ನ ನಾವು ಅವರ ಜೀವಿತದಲ್ಲಿ ನೋಡಬಹುದು. ಹಾಗಾದರೆ ಆ ವಚನವನ್ನ ನಾವು ಒಂದು ಬಾರಿ ಓದಿಕೊಳ್ಳೋಣ ಪ್ರಿಯರೇ. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಸಾಕು ಪ್ರಿಯರೇ. ಹಾಗಾದ್ರೆ ದೇವರ ಮೇಲಿಟ್ಟಿರುವಂತಹ ಈ ನಂಬಿಕೆ ಆತನ ಪಾಲಿಗೆ ನೀತಿ ಎಂಬುದಾಗಿ ದೇವರು ಎನಿಸಿರುವುದಾದರೆ ಅವರು ಎಷ್ಟೋ ಸಂಗತಿಗಳಲ್ಲಿ ತಮ್ಮ ನಂಬಿಕೆನ ಪ್ರೂವ್ ಮಾಡಿಕೊಂಡಿದ್ದಾರೆ. ಕೇವಲ ನಾವು ಆ ಜಾಗದಲ್ಲಿ ಇದ್ರೆ ನಾವು ಖಂಡಿತವಾಗಿ ಅಷ್ಟು ಧೈರ್ಯ ಮಾಡ್ತಿರ್ಲಿಲ್ವೇನೋ, ಆದ್ರೆ ಅವರು ಪ್ರತಿ ಒಂದೊಂದು ಸ್ಟೆಪ್ ನಲ್ಲಿ ದೇವರು ಅವರನ್ನ ತಮ್ಮ ಸ್ವಂತ ಸ್ಥಳದಿಂದ ಕರೆದ ದಿನದಿಂದ ಹಿಡಿದು ಕೊನೆಯ ತನಕವೂ ದೇವರ ಮೇಲೆ ಅವರು ಇಟ್ಟಂತಹ ಆ ನಂಬಿಕೆ ಎಂದು ಕಡಿಮೆ ಆಗಲಿಲ್ಲ ಎಂಬುದನ್ನ ಕುರಿತು ನಾವು ಖಂಡಿತವಾಗಿ ಗಮನಿಸಬೇಕಾಗಿರುವಂತದ್ದಾಗಿದೆ ಪ್ರಿಯರೇ.
ಅದನ್ನ ನಾವು ಗಮನಿಸಿದಾಗ ಅವರಲ್ಲಿ ಅಷ್ಟು ದೊಡ್ಡ ನಂಬಿಕೆ ಹುಟ್ಟಲಿಕ್ಕೆ ಏನು ಕಾರಣವಾಗಿತ್ತು? ಅಷ್ಟು ದೊಡ್ಡ ನಂಬಿಕೆಯಿಂದ ದೇವರನ್ನ ನಂಬಿ ತಮ್ಮ ಸ್ವಂತ ಸ್ಥಳದಿಂದ ತಮ್ಮ ಸ್ವಂತ ಬಂಧು ಬಳಗವನ್ನ ಬಿಟ್ಟು ದೇವರು ಒಂದು ಪ್ರಾಮಿಸ್ ಮಾಡಿದಂತಹ ಒಂದು ಸ್ವದೇಶವನ್ನ ಕೊಡ್ತೀನಿ, ನಿಮಗೆ ಒಂದು ದೇಶವನ್ನ ನಾನು ಕೊಡ್ತೀನಿ, ನಿಮ್ಮ ಸಂತಾನವನ್ನ ನಾನು ನಕ್ಷತ್ರಗಳಷ್ಟು ಸಮುದ್ರದ ಮರಳಿನಷ್ಟು ಅದನ್ನ ನಾನು ಸಮೃದ್ಧಿಗೊಳಿಸ್ತೇನೆ ಎಂಬುದಾಗಿ ಮಾಡಿದಂತ ಈ ವಾಗ್ದಾನವನ್ನು ನಂಬಿದ್ರ? ಖಂಡಿತವಾಗಿ ನಂಬಿದ್ರು. ಆ ನಂಬಿಕೆಯೇ ಅಬ್ರಹಾಂನ ಪಾಲಿಗೆ ದೇವರು ನೀತಿ ಎಂಬುದಾಗಿ ಎನಿಸಿರುವಂತದ್ದು. ಹಾಗಾದ್ರೆ ಅಬ್ರಹಾಮನು ಅವರ ಜೀವಿತದಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡಿರಬಹುದು, ಅನೇಕರಿಗೆ ಸಹಾಯ ಕಾರ್ಯಗಳನ್ನ ಮಾಡಿರಬಹುದು, ಒಳ್ಳೆಯ ರೀತಿ ಅವರು ಇತರರ ಜೊತೆಯಲ್ಲಿ ವರ್ತಿಸಿರಬಹುದು. ಹೀಗೆ ಈ ರೀತಿಯಾಗಿ ಜೀವಿಸಬಾರದೆಂದು ನಾನು ಹೇಳ್ತಾ ಇಲ್ಲ, ಆದ್ರೆ ಇದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ದೇವರು ನಂಬಿಕೆಯನ್ನ, ಈ ಮನುಷ್ಯನಲ್ಲಿದ್ದಂತಹ ನಂಬಿಕೆಯನ್ನ ನೀತಿ ಎಂಬುದಾಗಿ ಪರಿಗಣಿಸಿರುವಂತಹ ಈ ಕಾರ್ಯವನ್ನ ಕುರಿತು ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತದ್ದಾಗಿರುತ್ತದೆ. ನಮ್ಮ ಜೀವಿತದಲ್ಲಿಯೂ ಸಹ ಪ್ರಿಯರೇ, ನಾವು ಅನೇಕ ಒಳ್ಳೆ ಕಾರ್ಯಗಳನ್ನ, ಒಳ್ಳೆ ಕೆಲಸಗಳನ್ನ ನಮ್ಮ ಜೀವಿತದಲ್ಲಿ ಮಾಡುತ್ತಿರಬಹುದು. ನಾನು ಯಾರಿಗೂ ಅನ್ಯಾಯ ಮಾಡುತ್ತಿಲ್ಲ, ಮೋಸ ಮಾಡುತ್ತಿಲ್ಲ ಅನ್ನೋ ಮಾತ್ರಕ್ಕೆ ನಾನು ನೀತಿವಂತ ಆಗ್ಬಿಡ್ತೀನಿ ಎಂಬುದಾಗಿ ಅನೇಕರು ಭಾವಿಸಬಹುದು. ಆದ್ರೆ ಸತ್ಯವೇದ ನಮಗೆ ಇಲ್ಲಿ ಖಂಡಿತವಾಗಿ ತಿಳಿಸ್ತಿರುವಂತದ್ದು, ನಿನ್ನ ದೇವರಾದ ಯೆಹೋವನನ್ನು, ನಿನ್ನನ್ನ ರಕ್ಷಿಸಿದಂತಹ ಕ್ರಿಸ್ತನನ್ನ ನಂಬದೆ ಮಾಡಿದಂತ ಅನೇಕ ಒಳ್ಳೆ ಕೆಲಸಗಳು ನೀತಿ ಎಂಬುದಾಗಿ ಅದು ಎಣಿಸಲ್ಪಡೋದಕ್ಕೆ ಸಾಧ್ಯವೇ ಇರುವುದಿಲ್ಲ. ನೀನು ನಿನ್ನ ದೇವರಾದ ಯೆಹೋವನ ಮೇಲೆ, ನಿನ್ನ ರಕ್ಷಿಸಿದಂತ ಕ್ರಿಸ್ತನ ಮೇಲೆ ಇಡುವಂತ ಪ್ರಾರಂಭದ ನಂಬಿಕೆಯ ದಿನದಿಂದ ಹಿಡಿದು ನೀನು ಮಾಡುವಂತ ಸಕಲ ಕಾರ್ಯವು ದೇವರ ಒಂದು ದೃಷ್ಟಿಯಲ್ಲಿ ನೀತಿಯಾಗಿಯೂ ಒಳ್ಳೆಯದಾಗಿಯೂ ಮೆಚ್ಚುಗೆಯಾಗಿಯೂ ಅದು ತೋರಿ ಬರುವಂತದ್ದಾಗಿದೆ ಎಂಬುದನ್ನೇ ಸತ್ಯವೇದವು ಸಾರಾಂಶವಾಗಿ ಈ ನೀತಿ ಎಂಬ ಒಂದು ಪದಕ್ಕೆ ತಿಳಿಸ್ಲಿಕ್ಕೆ ಹೊರಟಿರುವಂತಹ ಕಾರ್ಯವಾಗಿರುವಂತದ್ದಾಗಿದೆ. ಹಾಗಾದ್ರೆ ಇಲ್ಲಿ ನಂಬಿಕೆಯು ನೀತಿಯಾಗಿ ಎಣಿಸಲ್ಪಟ್ಟಿತ್ತು ಎಂಬುದಾಗಿ ನೋಡುವುದಾದ್ರೆ, ಖಂಡಿತವಾಗಿ ನಾವೆಲ್ಲರೂ ಸಹ ಈ ದಿನದಲ್ಲಿ ಕ್ರಿಸ್ತನನ್ನ ನಂಬಿ ಆತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆದುಕೊಂಡು ಆತನನ್ನ ನಾವು ಒಳ್ಳೆ ರೀತಿಯಲ್ಲಿ ಸೇವಿಸ್ತಿದ್ದೇವೆ ಎಂಬುದಾಗಿ ನೋಡುವುದಾದ್ರೆ, ಖಂಡಿತವಾಗಿ ನಮ್ಮೆಲ್ಲರನ್ನ ದೇವರು ನೀತಿವಂತರು ಎಂಬುದಾಗಿ ಪರಿಗಣಿಸುವಂತದ್ದಾಗಿದೆ. ಇದಕ್ಕೆ ಈ ಒಂದು ಪಟ್ಟಿಗೆ ನಾವು ಎಷ್ಟು ನಿಜವಾಗಲೂ ಅರ್ಹರೇ ಅಲ್ಲ, ಆದರೂ ಸಹ ನಾವು ಆತನ ಮಗನನ್ನ ನಂಬಿಕೊಂಡವರಾಗಿ ಅವರು ಹೇಳಿದಂತಹ ಮಾತುಗಳನ್ನ ನಾವು ಖಂಡಿತವಾಗಿ ಅದನ್ನು ನೆರವೇರಿಸುತ್ತಾ, ಅನೇಕರಿಗೆ ಅವರನ್ನ ಪರಿಚಯಿಸಿಕೊಡುತ್ತಾ, ಅನೇಕರಿಗೆ ಈ ಒಂದು ಮಾತುಗಳನ್ನ ತಿಳಿಸುತ್ತಾ ನಾವು ಏನ್ ಮಾಡ್ತಾ ಇದ್ದೀವಿ, ಆತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆದದ್ದನ್ನು, ಶ್ರೇಷ್ಠವಾದದ್ದನ್ನ ನಮ್ಮ ಜೀವಿತದಲ್ಲಿ ನಾವು ಮಾಡುತ್ತಿರುವಂತದ್ದು. ಇದೇ ನಮ್ಮ ಒಂದು ದೇವರ ದೃಷ್ಟಿಯಲ್ಲಿ ನೀತಿ ಎಂಬುದಾಗಿ ಪರಿಗಣಿಸಲ್ಪಡುವಂತದ್ದಾಗಿದೆ. ಹಾಗಾದ್ರೆ ಈ ನಂಬಿಕೆಯ ಜೀವಿತದಲ್ಲಿ ನಾವು ಜೀವಿಸ್ತಿರುವಂತಹ ಕ್ರಿಸ್ತನ ಒಂದು ಕಾರ್ಯಗಳನ್ನ, ಆತನನ್ನ ನಾವು ಹಿಂಬಾಲಿಸಿ ನಡೆದುಕೊಳ್ಳುತ್ತಿರುವಂತಹ ಈ ಶ್ರೇಷ್ಠವಾದಂತಹ ಮಾರ್ಗವನ್ನ ನಮ್ಮ ಜೀವಿತದಲ್ಲಿ ಉಂಟಾಗುವಂತ ಯಾವುದೇ ಒಂದು ಸಂದರ್ಭದ ನಿಮಿತ್ತವಾಗಿ ಈ ಮಾರ್ಗದಿಂದ ನಾವು ತೊಲಗಿ ಹೋಗಬಾರ್ದು. ಈ ಮಾರ್ಗವನ್ನೇ ಕೊನೆಯ ಉಸಿರಿರೋ ತನಕ ನಾವು ಇದರಲ್ಲಿ ಸ್ಥಿರವಾಗಿಯೂ ದೃಢವಾಗಿಯೂ ನಿಂತು ಅದನ್ನ ನಾವು ಕಾಪಾಡಿಕೊಳ್ಳುವಂತದ್ದು ಖಂಡಿತವಾಗಿ ದೇವರ ಎಣಿಕೆಯಲ್ಲಿ ಶ್ರೇಷ್ಠವಾಗಿರುವಂತದ್ದಾಗಿದೆ ಎಂಬುದಾಗಿ ತಿಳಿಸುತ್ತಾ ಮತ್ತೊಂದು ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅದೇ ಯಾಜಕ ಕಾಂಡ 19ನೇ ಅಧ್ಯಾಯದ 2ನೇ ವಚನವನ್ನ ನೋಡಿಕೊಳ್ಳೋಣ. ಯಾಜಕ ಕಾಂಡ 19ನೇ ಅಧ್ಯಾಯದ 2ನೇ ವಚನವನ್ನ ನೋಡಿಕೊಳ್ಳೋಣ. ದೇವರು ನೀತಿವಂತರು ಅಥವಾ ದೇವರ ಪ್ರಕಾರವಾದ ನೀತಿಯಲ್ಲಿ ಮತ್ತೊಂದು ವಿಷಯ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ, ನಂಬಿಕೆನ ಹೊರತುಪಡಿಸಿ. ನೀವು ಇಸ್ರಾಯೇಲ್ಯರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಸಾಕು ಪ್ರಿಯರೇ, ಈ ಹೆಡ್ಡಿಗನ್ನ ನಾವು ನೋಡುವುದಾದರೆ ದೇವ ಜನರಾದ ಇಸ್ರಾಯೇಲರು
ಅನುಸರಿಸಬೇಕಾದ ಧರ್ಮ ವಿಧಿಗಳು. ಹಾಗಾದರೆ ನಾನು ಪರಿಶುದ್ಧನಾಗಿ ಇದ್ದೇನೆ, ನೀವು ಸಹ ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ ದೇವರು ಕೊಡ್ತಿರುವಂತ ಈ ಆಜ್ಞೆಯು ದೇವರ ದೃಷ್ಟಿಯಲ್ಲಿ ಏನಾಗಿದೆ? ಧರ್ಮವಾದಂತ ಕಾರ್ಯವಾಗಿದೆ. ಇದು ಒಂದು ವಿಧಿಯಾಗಿದೆ. ದೇವರ ದೃಷ್ಟಿಯಲ್ಲಿ ಇದು ಧರ್ಮ ವಿಧಿಯಾಗಿದೆ. ಇದು ಒಂದು ಧರ್ಮ, ದೇವರ ಧರ್ಮ ಇದು. ಅಂದ್ರೆ ದೇವರು ಇದನ್ನ ಒಳ್ಳೆಯದೆಂದು ಸ್ಥಾಪಿಸಿದ್ದಾರೆ. ಇದನ್ನ ದೇವರ ದೃಷ್ಟಿಯಲ್ಲಿ ಇದು ನೀತಿ ಎಂಬುದಾಗಿ ದೇವರು ಪರಿಗಣಿಸಿ ಯಾವುದು ಒಳ್ಳೆಯದು ಅಂತ ದೇವರು ತಿಳಿಸುತ್ತಾ ಇಲ್ಲಿ ಏನಂತ ಬರ್ಸಿದ್ದಾರೆ ಅಂದ್ರೆ, ಮಕ್ಕಳಿರ, ನಾನು ಪರಿಶುದ್ಧನಾಗಿ ಇರುವ ಪ್ರಕಾರವಾಗಿ ನೀವು ಸಹ ನನ್ನ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು. ಈ ಪರಿಶುದ್ಧತೆ ನಿಮ್ಮ ಪಾಲಿಗೆ ನೀತಿಯಾಗಿ ವರ್ತಿಸುವಂತದ್ದು ಎಂಬುದಾಗಿ ತಿಳಿಸ್ತಾ ಇರುವಂತ ಈ ಮಾತನ್ನ ಕುರಿತು ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಒಂದು ಕಡೆ ನಾವು ನೋಡಿದ್ರೆ ಮತ್ತೊಂದು ಕಡೆಯಲ್ಲಿ ಪರಿಶುದ್ಧತೆ ಇಲ್ಲದೆ ಸಹ ನಾವು ದೇವರ ಸಮೀಪಕ್ಕೆ ಸಹ ಬರೋದಕ್ಕೆ ಆಗಲ್ಲ ಅಂತ ಮತ್ತೊಂದು ವಚನ ನಮಗೆ ತಿಳಿಸುವಂತದ್ದಾಗಿದೆ. ಈ ತಕ್ಕಡಿಯಲ್ಲಿ ನಾವು ಎರಡನ್ನ ತೂಗಿದ್ರೆ ನಾವು ಖಂಡಿತವಾಗಿ ಎರಡಕ್ಕೂ ಈಕ್ವಾಲಿಟಿಯನ್ನ ನಾವು ಕೊಡ್ಬೇಕಾಗುತ್ತದೆ. ನಾವು ಎಷ್ಟು ನಂಬಿಕೆಯಿಂದ ಜೀವಿಸ್ತಿದ್ದೇವೆ ಅಷ್ಟೇ ಪರಿಶುದ್ಧತೆಯನ್ನ ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳುವಂಥದ್ದು ಖಂಡಿತವಾಗಿ ದೇವರ ದೃಷ್ಟಿಯಲ್ಲಿ ಮಾನ್ಯವಾದದ್ದು, ಶ್ರೇಷ್ಠವಾದದ್ದು ಆಗಿರುವಂಥದ್ದು. ಪರಿಶುದ್ಧವಾದಂತಹ ಜೀವಿತವನ್ನ ಜೀವಿಸುವಂಥದ್ದು ಅಂದರೆ ಏನು? ದೇವರ ದೃಷ್ಟಿಯಲ್ಲಿ ಪರಿಶುದ್ಧತೆ ಎಂಬುದಾಗಿ ನೋಡುವುದಾದ್ರೆ ಏನು? ಈ ಪ್ರಶ್ನೆನ ನಾವು ಮಾಡಿಕೊಂಡ್ರೆ, ಪಾಪ ಎನ್ನುವಂಥದ್ದು ನಮ್ಮನ್ನ ಎಷ್ಟು ಅನೀತಿ ಪಡಿಸುತ್ತದೆಯೋ ಅಷ್ಟೇ ಅಶುದ್ಧವೂ ಸಹ ಪಡಿಸುವಂತದ್ದಾಗಿದೆ. ಸಂಪೂರ್ಣವಾಗಿ ಪಾಪದ ಕಾರ್ಯಗಳನ್ನ ನಾವು ವಿಸರ್ಜಿಸಿ ನಮ್ಮನ್ನ ನಾವು ದೇವರು ದ್ವೇಷಿಸುವಂತಹ ಇಹಲೋಕ ಭೋಗಗಳನ್ನಾಗಿರಬಹುದು, ಈ ಬದುಕು ಬಾಳಿನ ಡಂಬವಾಗಿರಬಹುದು, ಕಣ್ಣಿನ ಆಶೆ, ದುರಾಶೆಗಳು ಎಲ್ಲವನ್ನ ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ಅದನ್ನ ಕಡಿದು ಬಿಟ್ಟು ನಾವು ಆತನಿಗಾಗಿ ಆತನ ಪಕ್ಷದಲ್ಲಿ ನಿಂತುಕೊಳ್ಳುವಂತದ್ದನ್ನ ಪರಿಶುದ್ಧತೆ ಎಂಬುದಾಗಿ, ಯಾಕೆಂದ್ರೆ ದೇವರು ಪರಿಶುದ್ಧರು, ನೀತಿವಂತರು, ಹಾಗೆ ಅವರ ಮಕ್ಕಳಾದ ನಾವು ಸಹ ಅದೇ ರೀತಿಯಾಗಿ ಇರಬೇಕೆಂಬುದಾಗಿ ದೇವರು ಕೋರಿಕೊಳ್ತಿರುವಂತದ್ದನ್ನ ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಅದೇ ಪರಿಶುದ್ಧತೆಯಲ್ಲಿ ಜೀವಿಸಿ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸುವಂತದ್ದಾಗಿದೆ. ಅದೇ ರೀತಿಯಾಗಿ ಈ ನೀತಿ ಎಂಬ ಪದಕ್ಕೆ ಸತ್ಯವೇದವು, ನಾವು ಇಷ್ಟು ವಚನಗಳನ್ನ ಓದಿಕೊಂಡೆವಲ್ಲ, ಈ ವಚನಗಳಲ್ಲಿ ನಮಗೆ ತಿಳಿದು ಬಂದಂತಹ ಮುಖ್ಯವಾದಂತಹ ಅರ್ಥಗಳು, ನೀತಿ ಎಂಬುದಾಗಿ ದೇವರ ಅಂದ್ರೆ ಅದರಲ್ಲಿ ಏನೇನೆಲ್ಲ ಇರುತ್ತೆ ಎಂಬುದಾಗಿ ನಾವು ನೋಡಿದ್ರೆ, ಮೊದಲನೇದಾಗಿ ನಾವು ನೋಡಿಕೊಂಡದ್ದು ಅಬ್ರಹಾಮನ ವಿಷಯದಲ್ಲಿ ಅವರ ಪ್ರಾಮಾಣಿಕತೆ, ಅವರ ನಂಬಿಗಸ್ತಿಕೆ, ಅವರು ಹೇಗೆ ದೇವರಿಗೆ ವಿಧೇಯರಾದ್ರು, ಇದೆಲ್ಲವೂ ಸಹ ಬಂದಿದೆ. ಅದೇ ರೀತಿಯಾಗಿ ಇನ್ನೊಂದು ವಚನದಲ್ಲಿ ನಾವು ನೋಡಿಕೊಂಡಂತೆ ಸತ್ಯ ಮಾರ್ಗದಲ್ಲಿ ನಡೆದುಕೊಂಡು ದೇವರ ಒಂದು ನೀತಿ ಮಾರ್ಗದಲ್ಲಿ ನಡೆಯುವಂತದ್ದು ಅದೇ ಎಂಬುದಾಗಿ ಸತ್ಯತೆ ಎಂಬುದಾಗಿ ನೋಡಬಹುದು. ಮತ್ತು ಶುದ್ಧತೆ, ಪರಿಶುದ್ಧತೆ, ಇದಿಷ್ಟು ಕಾರ್ಯಗಳನ್ನ ನೀತಿ ಎಂಬ ಈ ಒಂದು ಅಂಶದ ಕೆಳಗೆ ನಾವು ನೋಡಿಕೊಳ್ಳುವಂಥದ್ದು. ಸತ್ಯವೇದವು ಸತ್ಯತೆ, ಪ್ರಾಮಾಣಿಕತೆ, ಶುದ್ಧತೆ, ನಂಬಿಗಸ್ತಿಕೆ, ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದನ್ನ ನೀತಿ ಎಂಬುದಾಗಿ ಕರೆದಿರುವಂತದ್ದನ್ನ ನಾವು ಈ ಒಂದು ವಚನಗಳಲ್ಲಿ ತಿಳಿದುಕೊಂಡಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಮುಂದಿನ ಅಂಶಕ್ಕೆ ಇವಾಗ ಹೋಗೋಣ, ಮತ್ತೊಂದು ಕಿರು ಅಂಶಕ್ಕೆ ಹೋಗೋಣ. ನೀತಿ ಎಂಬುದಾಗಿ ಇಷ್ಟು ತನಕ ನಾವು ಆಲೋಚಿಸಿಕೊಂಡೇವಲ್ಲ, ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ನ್ಯಾಯ ಎಂಬುದಾಗಿ, ನ್ಯಾಯವನ್ನ ಕುರಿತು ಸತ್ಯವೇದು ನಮಗೆ ಏನು ತಿಳಿಸ್ತಾ ಇದೆ, ನ್ಯಾಯದ ಸ್ವರೂಪ ಏನು ಎಂಬುದಾಗಿ ಈ ಒಂದು ಅಂಶದಲ್ಲಿ, ಕಿರು ಅಂಶದಲ್ಲಿ ನಾವು ನೋಡಿಕೊಳ್ತಿದ್ದೇವೆ. ಅದೇ ರೀತಿಯಾಗಿ ನಾವು ಈ ಒಂದು ನ್ಯಾಯ ಎಂಬುದಾಗಿ ತಿಳಿಸುವುದಾದ್ರೆ ಇದನ್ನ ಈ ಹಿಬ್ರಿ ಪದದಲ್ಲಿ ಮಸ್ಪಾಟ್ ಎಂಬುದಾಗಿ ಕರೆಯುವಂಥದ್ದು. ಇದಕ್ಕೆ ಸತ್ಯವೇದದಲ್ಲಿ ನಾವು ಪರಿಶೋಧಿಸಿದಾಗ ನ್ಯಾಯ ಎಂದ್ರೆ ಏನು ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳುವಾಗ, ನ್ಯಾಯ ಅಂದರೆ ದೇವರ ನೀತಿಯನ್ನು ಜೀವನದಲ್ಲಿ ಅನುಸರಿಸಿ ನಡೆದುಕೊಳ್ಳುವಂಥದ್ದು. ಅಂದ್ರೆ ಇಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತದೆ. ಇದನ್ನ ಸ್ವಲ್ಪ ಸರಿಯಾಗಿ ಗಮನಿಸಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನೀತಿ ಎಂಬುದಾಗಿ ಏನಂದ್ರೆ ನಮ್ಗೆ ಪ್ರಾರಂಭದ ಭಾಗದಲ್ಲಿ ನೋಡಿಕೊಂಡಿದ್ದೇವೆ. ಈ ಭಾಗದಲ್ಲಿ ನ್ಯಾಯ ಎಂದರೆ ಏನು ಎಂಬುದಾಗಿ ನೋಡುತ್ತಾ
ನ್ಯಾಯ ಅಂದರೆ ದೇವರ ನೀತಿಯನ್ನು ಜೀವನದಲ್ಲಿ ಅನ್ವಯಿಸುವುದು ಅಥವಾ ಅನುಸರಿಸುವುದು ಮತ್ತು ತಪ್ಪನ್ನು ತಿದ್ದುವಂತದ್ದು, ಸರಿಯಾದದನ್ನ ಸ್ಥಾಪಿಸುವಂತದ್ದು. ಈ ಮೂರು ಕಾರ್ಯಗಳನ್ನ ನ್ಯಾಯದ ಕೆಳಗಡೆ ನಾವು ನೋಡಿಕೊಳ್ತಿದ್ದೇವೆ. ಹಾಗಾದ್ರೆ ಇದು ನೀತಿಗೆ ಕನೆಕ್ಟ್ ಆಗ್ತಿರುವಂತದ್ದನ್ನು ಸಹ ಈ ಸಂದರ್ಭದಲ್ಲಿ ನಾವು ಗುರುತಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇದು ಎಷ್ಟು ರೀತಿಯಾಗಿ ನೀತಿಗೆ ಸಂಬಂಧಪಟ್ಟಿರುವಂತದ್ದು, ನೀತಿಗೆ ಕನೆಕ್ಟ್ ಆಗುವಂತದ್ದು ಎಂಬುದಾಗಿ ನಾವು ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತಾ, ಹಾಗಾದರೆ ದೇವರ ಪ್ರಕಾರವಾಗಿ ದೇವರ ಒಂದು ದೃಷ್ಟಿಯಲ್ಲಿ ಧರ್ಮವಾದ ಕಾರ್ಯಗಳು ಏನೇನು ಎಂಬುದಾಗಿ ಸತ್ಯವೇದ ನಮಗೆ ಏನನ್ನ ತಿಳಿಸಿಕೊಡ್ತಾ ಇದೆ ಎಂಬುದಾಗಿಯೂ ಸಹ ಈ ಒಂದು ಸಮಯದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಹಾಗಾದರೆ ಈ ಒಂದು ನ್ಯಾಯ ಎಂಬುದಾಗಿ ನಾವು ಕರೆಯುವುದಾದರೆ ದೇವರ ನೀತಿಯನ್ನು ಪಾಲಿಸುವುದು, ತಪ್ಪನ್ನು ತಿದ್ದುವಂತದ್ದು ಹಾಗೂ ಸರಿಯಾದದನ್ನ, ಒಳ್ಳೆಯದನ್ನ, ಸತ್ಯವನ್ನ ಸ್ಥಾಪಿಸುವಂತದ್ದು ಎಂಬುದಾಗಿ ಈ ಒಂದು ಅರ್ಥವನ್ನ ಒಳಗೊಂಡಿರುವಂತ ಈ ಒಂದು ಅಂಶದಲ್ಲಿ ನಾವು ಹೋಗುತ್ತಾ ಮೊದಲನೇದಾಗಿ ಕೀರ್ತನೆಗಳು 97ನೇ ಅಧ್ಯಾಯ 2ನೆಯ ವಚನವನ್ನ ಓದಿಕೊಳ್ಳೋಣ ಪ್ರಿಯರೇ. 97ನೇ ಕೀರ್ತನೆ 2ನೆಯ ಒಂದು ವಚನವನ್ನ ಓದಿಕೊಳ್ಳೋಣ. ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತವೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಸಾಕು ಪ್ರಿಯರೇ. ಹಾಗಾದರೆ ದೇವರು ಈ ನ್ಯಾಯವನ್ನು ಕುರಿತು ಹೇಳುತ್ತಾ ಪ್ರಾರಂಭದ ಒಂದು ಕಾರ್ಯಗಳಿಂದ ಹಿಡಿದು ಇಲ್ಲಿಯ ತನಕವು ಯಾವುದೇ ಒಬ್ಬ ರಾಜನು ಆಗಿರಬಹುದು, ಒಬ್ಬ ವ್ಯಕ್ತಿಯು ಅರಸನಾದಾಗ ದೇವರು ಹೇಳಿರುವಂತದ್ದು ಏನೆಂಬುದಾಗಿ ನೋಡುವಾಗ, ಆತನ ಸಿಂಹಾಸನದ ಅಸ್ತಿವಾರ ಅಂದ್ರೆ ಆತನು ಒಂದು ಜನಾಂಗವನ್ನ ಅಥವಾ ದೇಶವನ್ನ ಆಳ್ಬೇಕಂದ್ರೆ ಆತನ ಸಿಂಹಾಸನದಕ್ಕೆ ಫೌಂಡೇಶನ್ ಆಗಿ 2 ಕಾರ್ಯಗಳನ್ನ ಕುರಿತು ಹೇಳ್ತಾರೆ. ತನ್ನ ಸಿಂಹಾಸನವು ಅದಕ್ಕೆ ಅಸ್ತಿವಾರವಾಗಿ ನೀತಿ ಮತ್ತು ನ್ಯಾಯಗಳನ್ನ ತಾನು ಕೈಗೊಂಡು ನಡೆಯುವಂತದ್ದು ಎಂಬುದಾಗಿ ಹೇಳುವಂತಹ ಈ ಕಾರ್ಯವನ್ನ ನಾವು ನೋಡಬಹುದು. ದೇವರು ಯಾರೇ ಒಬ್ಬ ಭಕ್ತರನ್ನ ನೋಡುವಾಗ ಹಳೆಯ ಒಡಂಬಡಿಕೆಗಳಲ್ಲಿ ಅರಸುತನವನ್ನು ವಹಿಸಿಕೊಂಡಂತ ಪ್ರತಿಯೊಬ್ಬರಿಗೂ ವಿಧಿಸಿದಂತಹ ಆಜ್ಞೆಗಳಲ್ಲಿ ನೀತಿ ನ್ಯಾಯಗಳನ್ನ ಅನುಸರಿಸಬೇಕು ಎಂಬುದಾಗಿ ಖಂಡಿತವಾಗಿ ಹೇಳಿರುವಂತದ್ದು, ತಿಳಿಸಿರುವಂತದ್ದನ್ನು ನಾವು ನೋಡಿಕೊಂಡೆವು. ಹಾಗಾದರೆ ದೇವರ ಸಿಂಹಾಸನಕ್ಕೂ ಅದೇ ಅಸ್ತಿವಾರವಾಗಿ ನಿಂತಿದೆಯಾ ಅಂತ ಪ್ರಶ್ನೆ ಮಾಡುವಾಗ ಖಂಡಿತವಾಗಿ ಹೌದು. ಈ ವಚನವು ನಮಗೆ ಅದೇ ತಿಳಿಸ್ತಾ ಇದೆ. 2ನೇ ವಚನದಲ್ಲಿ ಏನಂತ ನೋಡಬಹುದಂದ್ರೆ, ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತದೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಹಾಗಾದ್ರೆ ದೇವರು ರಾಜಾದಿರಾಜನು, ಕರ್ತನಾಗಿರುವ ಆತನು ತನ್ನ ಒಂದು ಮಕ್ಕಳಿಗೆ ತಿಳಿಸುವಂತಹ ಆಜ್ಞೆಗಳನ್ನ ನೋಡ್ತಾ ಹೋಗುವಾಗ ಹಾಗೆ ದೇವ್ರು ಕೂಡ ನಡ್ಕೊಂಡಿದ್ದಾರ, ಹಾಗೆ ದೇವ್ರು ಕೂಡ ಅವರ ಒಂದು ಸಿಂಹಾಸನವು ಈ ನೀತಿಯಲ್ಲಿ ನ್ಯಾಯದಲ್ಲಿ ಸ್ಥಾಪಿತವಾಗಿದೆ ಅಂತ ನಾವು ಪ್ರಶ್ನಿಸಿದಾಗ ಖಂಡಿತವಾಗಿ ದೇವರ ಒಂದು ಸಿಂಹಾಸನದ ಅಸ್ತಿವಾರವೇ ಏನಾಗಿದೆ ಅಂತೆ, ನೀತಿ ಮತ್ತು ನ್ಯಾಯವಾಗಿದೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತಾ ಇರುವಂತದ್ದಾಗಿದೆ. ಹಾಗಾದ್ರೆ ಆತನ ಒಂದು ಮಾರ್ಗವನ್ನ ವಿವೇಕ ಮಾರ್ಗದಲ್ಲಿ ಮಕ್ಕಳ ನೀವು ನಡ್ಕೋಬೇಕಂತ ಹೇಳಿದಾಗ, ಈ ವಿವೇಕ ಮಾರ್ಗದಲ್ಲಿ ನಾವು ನೋಡಿರುವಂತಹ 3 ಕಾರ್ಯಗಳಲ್ಲಿ ನೋಡ್ಲಿಕ್ಕಿರುವಂತಹ 3 ಕಾರ್ಯಗಳಲ್ಲಿ ಈಗಾಗಲೇ ನಾವು ಒಂದು ಕಾರ್ಯವನ್ನ ಆಲೋಚಿಸ್ಕೊಂಡಿದ್ದೇವೆ. ಅಲ್ಲಿ ನೀತಿ ಎಂಬುದನ್ನ ನಾವು ನೋಡಿಕೊಂಡಿದ್ದೇವೆ. ಇಲ್ಲಿ ನ್ಯಾಯ ಎಂಬುದಾಗಿ ಏನನ್ನ ದೇವರು ಕರಿತಿದ್ದಾರಂತ ನಾವು ನೋಡಿಕೊಳ್ತಾ ಇದ್ದೇವೆ. ಹಾಗಾದ್ರೆ 2 ಕಾರ್ಯಗಳನ್ನ ಇಷ್ಟು ತನಕ ನಾವು ಆಲೋಚಿಸ್ತಿದ್ದಾಗ ನಾವು ನೋಡಿಕೊಳ್ಳಬಹುದು, ದೇವರು ನಿಜವಾಗಲೂ ಇದೇ ವಿವೇಕ ಮಾರ್ಗ ಅಂತ ದೇವರು ತಿಳಿಸಿದ್ದಾರೆ ಸತ್ಯವೇದಗಳಿಂದ. ಆಶ್ಚರ್ಯವಾಗುತ್ತಿದೆ. ಹಾಗಾದ್ರೆ ಇಲ್ಲಿ ಲೋಕ ಜ್ಞಾನಗಳಲ್ಲಿ ನಾವು ನೋಡಿದಾಗ, ಈ ಲೋಕದ ವಿಜ್ಞಾನಿಗಳನ್ನ ನಾವು ನೋಡಿದಾಗ, ಟೆಕ್ನಿಕಲ್ ಪ್ರೋ ಆಗಿರುವಂತಹ ಪ್ರತಿಯೊಬ್ಬರನ್ನ ನಾವು ಗಮನಿಸಿದಾಗ, ಹಾಗಾದ್ರೆ ಅವರಲ್ಲಿ ವಿವೇಕವಿಲ್ವಾ ಅಂತ ನಾವು ಆಲೋಚಿಸಿದರೆ ಖಂಡಿತವಾಗಿ ದೇವರು ಹೇಳುವಂತದ್ದೇನಾಗಿದೆ, ದೇವರ ಒಂದು ಎಣಿಕೆಯಲ್ಲಿ ವಿವೇಕ ಮಾರ್ಗ ಅಂದ್ರೆ ಇದು 3. ಇದನ್ನ ಪಾಲಿಸದೆ ಇರುವವರನ್ನ ನಾವು ಅವ್ರು ಎಷ್ಟೇ ಜ್ಞಾನದ ಒಂದು ಕಾರ್ಯವನ್ನ ಮಾಡ್ತಿದ್ರು,
ಅವ್ರು ಎಷ್ಟೇ ಲೋಕದಲ್ಲಿ ಜ್ಞಾನಿಗಳಂತ ಹೇಳಿಕೊಂಡ್ರು ಅದು ನಿಜವಾದಂತ ಜ್ಞಾನವೇ ಅಲ್ಲ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದು. ಹಾಗಾದರೆ ದೇವರ ದೃಷ್ಟಿಯಲ್ಲಿ ವಿವೇಕ ಎಂಬುದಾಗಿ ಕರೆಯುವಂತ ಈ ಕಾರ್ಯಗಳಿಗೆ ನಾವು ಒಳಪಟ್ಟು ನಡೆದುಕೊಂಡರೆ ನಾವೇ ವಿವೇಕಿಗಳು ಎಂಬುದಾಗಿಯೂ ಸಹ ದೇವರು ಇಂಡೈರೆಕ್ಟ್ ಆಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಚನವನ್ನ ನಾವು ಓದಿಕೊಂಡಾಗ ನಮಗೆ ತಿಳಿಯಿತು, ದೇವರು ತನ್ನ ಸಿಂಹಾಸನದ ಅಸ್ಥಿವಾರವಾಗಿ ಏನನ್ನ ಇಟ್ಕೊಂಡಿದ್ದಾರೆ, ಗ್ರಿಪ್, ಅದೇ ಫೌಂಡೇಶನ್, ಅದ್ರ ಮೇಲೆ ತನ್ನ ಸಿಂಹಾಸನನ ಸ್ಥಾಪಿಸ್ಕೊಂಡಿದ್ದಾರೆ. ಹಾಗಾದ್ರೆ ಆ ಅಸ್ಥಿವಾರದಲ್ಲಿರುವ ಮುಖ್ಯ ಕಾರ್ಯಗಳೇನು? ನೀತಿ ಮತ್ತು ನ್ಯಾಯ. ಇವ್ ಎರಡನ್ನ ಕುರಿತು ದೇವರು ಇಷ್ಟು ಖಂಡಿತವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರಲ್ಲಿ ಏನಿದೆಪ್ಪ ಅಂತ ಆಲೋಚಿಸಿದ್ರೆ ನಾವು ಖಂಡಿತವಾಗಿ ಮುಂದಿನ ವಚನಗಳೆಲ್ಲ ಆಲೋಚಿಸ್ಕೊಳ್ಳೋಣ ಪ್ರಿಯರೇ. ಮತ್ತೊಂದು ವಚನವನ್ನ ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದ 18ನೇ ವಚನ. ದೇವರ ಪ್ರಕಾರ ನ್ಯಾಯ ಎಂಬುದಾಗಿ ಕರೆದ್ರೆ ಅದ್ ಏನಂತ ನೋಡ್ಬೋದಂದ್ರೆ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದ 18ನೆಯ ವಚನವನ್ನ ಓದಿಕೊಳ್ಳೋಣ. ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದ್ದರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರ ತರುವಾಯ ಅವರ ಸಂತತಿಯವರ 18ನೆಯ ವಚನವನ್ನ ನೋಡಿದಾಗ, ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ, ಪರದೇಶದವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ಎಂಬುದಾಗಿ ನಾವು ಇಲ್ಲಿ ದೇವರು ಎಷ್ಟು ನೀತಿಯ ಒಂದು ನ್ಯಾಯವಂತರಂತ ನೋಡಬಹುದು. ಇಸ್ ಅ ರೈಚಿಯಸ್ ಜಡ್ಜ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಒಂದು ಪದವನ್ನ ನೋಡ್ಕೋಬಹುದು. ಆತನು ನೀತಿಯಿಂದ ನ್ಯಾಯವನ್ನು ಸ್ಥಾಪಿಸುತ್ತಾರೆ. ಇಸ್ ಅ ರೈಚಿಯಸ್ ಜಡ್ಜ್. ಹೌದಂದ್ರೆ ಖಂಡಿತವಾಗಿ ಈ ಒಂದು ಪದವಿಗೆ ದೇವರೇ ಅರ್ಹರು. ಈ ಲೋಕದಲ್ಲಿ ಯಾವ ಒಂದು ಮನುಷ್ಯರು ನಾನು ನೀತಿಯಿಂದ ಇದ್ದೀನಿ, ನಾನು ನ್ಯಾಯದಿಂದ ಇದ್ದೀನಿ, ಯಾರೇ ಅರಸರು ಅಥವಾ ಅಧಿಕಾರಿಗಳನ್ನ ಹೇಳ್ಕೊಂಡ್ರು ಅದು ಅವ್ರಿಗೆ ಸೂಟ್ ಆಗುವಂತದ್ದಲ್ಲ. ಖಂಡಿತವಾಗಿ ನೀತಿಯಿಂದ ನ್ಯಾಯವನ್ನು ಸ್ಥಾಪಿಸ್ಲಿಕ್ಕೆ ಸಾಧ್ಯ ದೇವರೊಬ್ಬರಿಗೆ ಮಾತ್ರ, ಖಂಡಿತವಾಗಿ ಹೇಳಬಹುದು. ಆದ್ರೆ ಆತನ ಮಕ್ಕಳಾದ ನಾವು ಸಹ ರಾಜವಂಶ ಯಾಜಕರಾಗಿರುವಂತ ನಮ್ಮಲ್ಲಿಯೂ ಸಹ ಈ ಒಂದು ಗುಣವನ್ನು ಅವ್ರು ಅಪೇಕ್ಷಿಸ್ತಾ ಇದ್ದಾರೆ. ಅದನ್ನ ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ಹಾಗಾದ್ರೆ ದೇವರು ಬಯಸ್ತಿರುವಂತದ್ದೇನು? ನನ್ ಮಕ್ಕಳು ನ್ಯಾಯವಂತರಾಗಿರ್ಬೇಕು. ಅವರು ಏನೇ ಒಂದು ಲೈಫ್ ಅಲ್ಲಿ ಡಿಸೈಡ್ ಮಾಡಿದ್ರೆ ಆ ಡಿಸಿಷನ್ ಅಲ್ಲಿ ನೀತಿ ಇರ್ಬೇಕು, ನೀತಿಯ ಕಾರ್ಯಗಳಿರ್ಬೇಕು. ಅವ್ರು ಯಾವ್ದೇ ಒಂದು ಬೇರೆಯವ್ರಿಗೆ ಒಂದು ಜಸ್ಟಿಸ್ ನ ಕೊಟ್ರಲ್ಲಿ ಒಂದು ನ್ಯಾಯ ಇರ್ಬೇಕು ಅಂತ ದೇವ್ರು ಬಯಸ್ತಾ ಇದ್ದಾರೆ. ಆದ್ರೆ ನಮ್ ಜೀವಿತದಲ್ಲಿ ನೋಡಿದ್ರೆ ನಮ್ಮ ಎಣಿಕೆಗಳಲ್ಲಿ ನಾವು ನೋಡಿದ್ರೆ ನಾವು ಅದನ್ನ ಮಾಡ್ತಾ ಇದ್ದೀವಾ? ಎಲ್ಲರಿಗೂ ಒಂದೇ ಬೆಲೆಯನ್ನ ಕೊಡ್ತಾ ಇದ್ದೀವಾ? ಎಲ್ಲರನ್ನ ಒಂದೇ ಎಂಬುದಾಗಿ ನಾವು ಪರಿಗಣಿಸ್ತಾ ಇದ್ದೇವಾ? ಅಥವಾ ಒಬ್ರ ಪರ ನಾವು ನಿಂತು ಇನ್ನೊಬ್ರ ಒಂದು ಕಾರ್ಯಗಳನ್ನ ನಾವು ದ್ವೇಷಿಸುವಂತದ್ದಾಗಿರ್ಬಹುದು, ಅಥವಾ ಇದನ್ನ ನಾವು ಏನಂತ ಹೇಳ್ಬಹುದು, ಒಬ್ರನ್ನ ವಹಿಸಿಕೊಂಡು ಇನ್ನೊಬ್ರನ್ನ ದೂರುವಂತದ್ದು, ಪಕ್ಷಪಾತಿಗಳಾಗಿ ನಾವು ಜೀವಿಸ್ತಾ ಇದ್ದೇವಾ? ಇದೆಲ್ಲ ಕಾರ್ಯಗಳನ್ನ ನಾವು ಆಲೋಚಿಸ್ಬೇಕು. ಈ ವಿಷಯಗಳನ್ನ, ಈ ಅಂಶವನ್ನ ತಿಳಿಸ್ತಿರೋ ಮುಖ್ಯ ಉದ್ದೇಶ ಇದು. ನಮ್ಮ ಲೈಫ್ ಅಲ್ಲಿ ನಾವು ಅಪ್ಲೈ ಮಾಡಿ ನೋಡಿದಾಗ ನಾವು ಎಷ್ಟು ಮಾತ್ರಕ್ಕೆ ನಾವು ದೇವರ ದೃಷ್ಟಿಯಲ್ಲಿರುವಂತಹ ನೀತಿಯಾಗಿ ನಾವು ಜೀವಿಸ್ತಿದ್ದೇವೆ, ದೇವರ ದೃಷ್ಟಿಯಲ್ಲಿ ಯಾವುದು ನ್ಯಾಯ ಆ ರೀತಿಯಾಗಿ ನಾವು ಎಷ್ಟು ಮಾತ್ರ ಜೀವಿಸ್ತಿದ್ದೇವೆ, ಅವರ ದೃಷ್ಟಿಯಲ್ಲಿ ಸಮಾನ ನ್ಯಾಯ ಅಂದ್ರೆ ಏನು ಅಂದ್ರೆ ಒಂದು ಈಕ್ವಾಲಿಟಿ, ಆ ದೇವರ ದೃಷ್ಟಿಯಲ್ಲಿ ಇರುವ ಈಕ್ವಾಲಿಟಿಯಲ್ಲಿ ನಾವು ಜೀವಿಸ್ತಿದ್ದೇವಾ? ಇದನ್ನ ನಾವು ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡಿಕೊಂಡಾಗ ಏನಾದ್ರೂ ಕೊಂಚವಾಗಿ ತಪ್ಪಿದ್ರೆ ಅದನ್ನ ಸರಿ ಮಾಡಿಕೊಂಡು ಜೀವಿಸ್ಲಿಕ್ಕೆ ಅನುಕೂಲವಾಗಬಹುದೇನೋ ಎಂಬುದಾಗಿ ಈ ಒಂದು ಅಂಶವನ್ನ ದೇವರು ತಿಳಿಸ್ಲಿಕ್ಕೆ ಪ್ರೇರಿಸಿರುವಂತದ್ದಾಗಿದೆ ಪ್ರಿಯರು. ಹಾಗಾದ್ರೆ ಖಂಡಿತವಾಗಿ ಇದು ನನಗೂ ಸಹ ನಿಮಗೂ ಸಹ ಖಂಡಿತವಾಗಿ ಉಪಯೋಗವಾಗುವಂತ ಕಾರ್ಯಗಳು. ನಮ್ಮ ಆತ್ಮಿಕ ಜೀವಿತವನ್ನ ಬಲವಾಗಿ ದೇವರಲ್ಲಿ ಬೆಳೆಸಿಕೊಂಡು ಕಟ್ಟಿಕೊಂಡು ಸ್ಥಾಪಿಸಿಕೊಂಡು ದೃಢವಾಗಿ ನಿಲ್ಲುವುದಕ್ಕೆ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ವಾಕ್ಯಗಳನ್ನ ನೋಡಿಕೊಂಡು ನಮ್ಮನ್ನು ನಾವು ತಿದ್ದುಕೊಳ್ಳುವಂತದ್ದು ಎಷ್ಟೋ ಉತ್ತಮ ಕಾರ್ಯವಾಗಿದೆ ಪ್ರಿಯರೇ.
ಹಾಗಾದ್ರೆ ದೇವರ ನ್ಯಾಯ ಎಂಬುದನ್ನ ನಾವು ನೋಡಿದ್ರೆ ಆತನ ಏನ್ ಮಾಡ್ತಿದಾರಂತೆ, ಬಡವರನ್ನ, ದಿಕ್ಕಿಲ್ಲದವರನ್ನ, ವಿಧವೆಯರನ್ನ ಪರಾಂಬರಿಸುವಂತ ಈ ಕಾರ್ಯಗಳು. ಹಾಗಾದ್ರೆ ಸೊಸೈಟಿ ಏನ್ ಮಾಡ್ತಾ ಇದೆ, ಈ ಬಡವರಂದ್ರೆ, ಈ ವಿಧವೆಯರಂದ್ರೆ ಏನೋ ಒಂದ್ ರೀತಿಯಾಗಿ ನೋಡುವಂಥದ್ದು, ಇವರಿಗೆ ಬೇರೆ ಏನೋ ಒಂದು ನ್ಯಾಯನ ಮಾಡುವಂಥದ್ದು, ಬೇರೆಯವರಿಗೆ ಏನೋ ಒಂದು ನ್ಯಾಯ ಮಾಡುವಂಥದ್ದಾಗಿರುತ್ತದೆ. ನಾವ್ ವೆಲ್ಕಮ್ ಮಾಡುವಾಗ್ಲೂ ಅಷ್ಟೆ, ಶ್ರೀಮಂತರಾಗಿ ಇರುವ ವ್ಯಕ್ತಿಗೆ ನಾವು ಯಾವ ರೀತಿಯಾದ ಒಂದು ವೆಲ್ಕಮ್ ಅನ್ನು ಮಾಡ್ತೀವಿ, ಅದೇ ಒಬ್ರು ಬಡವರಾಗಿಯೋ, ದಿಕ್ಕಿಲ್ಲದವರಾಗಿಯೋ, ಅಲ್ಪವಾಗಿ ನಮ್ಗೆ ಕಾಣಿಸಿದಾಗ ನಾವು ಅವರನ್ನ ಹೇಗೆ ಟ್ರೀಟ್ ಮಾಡುವಂತದ್ದಾಗಿದೆ. ಇದೆಲ್ಲವನ್ನ ನಾವು ಸ್ವಲ್ಪ ಅದನ್ನ ಗಮನಿಸಿದ್ರೆ ನಮ್ಗೆ ತಿಳಿದು ಬರುವಂತದ್ದು, ಇಲ್ಲ ನಾವು ಹಾಗೆ ಮಾಡ್ಬಾರ್ದು. ದೇವರು ಯಾವತ್ತೂ ಯಾರಿಗೂ ಈ ರೀತಿ ಪಕ್ಷಪಾತ ಮಾಡಿದವರಲ್ಲ, ಯಾರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ನಡೆದುಕೊಂಡವರಲ್ಲ. ಅವರು ಎಲ್ಲರಿಗೂ ಒಂದೇ ನ್ಯಾಯವನ್ನ ಮಾಡುವಂತವರು. ಹಾಗಾದ್ರೆ ನಾವು ಸಹ ಅದೇ ರೀತಿಯಾಗಿ ಎಲ್ಲರನ್ನ ಒಂದೇ ರೀತಿಯಾಗಿ ನಾವು ನೋಡ್ಬೇಕು, ಒಂದೇ ರೀತಿಯಾಗಿ ಎಲ್ಲರೂ ಒಂದೇ ಎಂಬುದಾಗಿ ನಾವು ನೋಡಬೇಕು. ಅವರ ಮಕ್ಕಳಾದಂತ ನಮಗಿರ್ಬೇಕಾದಂತ ಈ ಒಂದು ಗುಣವನ್ನ ನಾವು ಈ ವಾಕ್ಯದಲ್ಲಿ, ಈ ಒಂದು ಸಂದೇಶದಲ್ಲಿ ತಿಳಿದುಕೊಳ್ತಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ವಚನವನ್ನು ನೋಡಿಕೊಳ್ಳೋಣ. ಅದೇ ಯೆಶಾಯನ ಪ್ರವಾದಿ ಗ್ರಂಥ 1ನೇ ಪ್ರಾರಂಭದ ಅಧ್ಯಾಯದ 17ನೇ ವಚನವನ್ನ ಓದಿಕೊಳ್ಳೋಣ. ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯನಿರತರಾಗಿರಿ, ಹಿಂಸಕರನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ. ಸಾಕು ಪ್ರಿಯರೇ, ವಚನದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ ನ್ಯಾಯದ ಕಾರ್ಯಗಳು ಎಂಬುದಾಗಿ ಏನು. ಈ ಒಂದು ವಿಷಯದಲ್ಲಿ ದೇವರಲ್ಲಿ ಬಳಸ್ತಿರುವಂತದ್ದು ಸದಾಚಾರವನ್ನು ಅಭ್ಯಾಸ ಮಾಡಿರಿ, ಸದಾ ಒಳ್ಳೆಯವರಾಗಿ, ಯಾವುದು ನ್ಯಾಯವಾಗಿಯೋ ಒಳ್ಳೇದಾಗಿಯೂ ಇದೆ ಇದನ್ನ ಅಭ್ಯಾಸ ಮಾಡುವಂಥದ್ದು. ನ್ಯಾಯ ನಿರತರಾಗಿರಿ, ನಮ್ಮ ನಿರ್ಧಾರ ಅದು ನ್ಯಾಯವಾಗಿ ಇರಬೇಕು. ಹಿಂಸಕನನ್ನ ತಿದ್ದಿ ಸರಿಪಡಿಸಿ, ಯಾರಿಂದ ಅನ್ಯಾಯ ಏನಾದ್ರೂ ಆಗ್ತಾ ಇದೆಯಾ, ದುಷ್ಟ ವ್ಯಕ್ತಿ ಏನಾದ್ರೂ ಈತನಾಗಿದ್ದಾನ ನೋಡ್ಬೇಕು, ಈತನಲ್ಲೇ ದುಷ್ಟತೆ ಇದೆಯಾ ತಿದ್ದು ಸರಿಪಡಿಸುವಂಥದ್ದು. ಮತ್ತು ಅನಾಥನಿಗೆ ನ್ಯಾಯ ತೀರಿಸಿರಿ. ಏನು ದಿಕ್ಕಿಲ್ಲದೆ ಇರುವಂತವರನ್ನ, ಖಂಡಿತವಾಗಿ ದಿಕ್ಕಿಲ್ಲದೆ ಇರುವವರು, ವಿಧೇಯರು, ಇವರ ಪಕ್ಷದಲ್ಲಿ ನಿಂತುಕೋ, ಅವರ ಪರವಾಗಿ ನೀನು ಇರು. ಯಾಕಂದ್ರೆ ಅವ್ರಿಗೆ ಯಾರು ಗತಿ ಇಲ್ಲವಲ್ಲ, ಸೃಷ್ಟಿಕರ್ತನೆ ಅವರಿಗೆ ಗತಿ ಆಗಿರ್ತಾರೆ. ಹಾಗಾದ್ರೆ ನಾವು ಅವರ ಮಕ್ಕಳಾದ ನಾವು ಇವರ ಪರ ನಿಂತ್ಕೊಳ್ಳುವುದೇ ದೇವರು ಅಪೇಕ್ಷಿಸುವಂಥದ್ದು, ಅವರು ಮೆಚ್ಚುವಂಥದ್ದು ಎಂಬುದಾಗಿ ಇಲ್ಲಿ ನೋಡ್ತಾ ಅನಾಥರ ಪರವಾಗಿ, ಈ ವಿಧವೆಯರ ಪರವಾಗಿ ಹೋರಾಡುವಂಥದ್ದು ದೇವರು ಇಷ್ಟಪಡುವಂಥದ್ದಾಗಿರುವಂಥದ್ದು. ಹಾಗಾದ್ರೆ ನಾವು ಹೆಚ್ಚು ಐಶ್ವರ್ಯವುಳ್ಳವರಾಗಿ ಇರುವವರಿಗಿಂತ ನಾವು ಸನ್ಮಾನಿಸಿ ನಡೆಸ್ಕೊಳ್ಬೇಕಾಗಿರುವಂಥದ್ದು ಅನಾಥರನ್ನು, ದಿಕ್ಕಿಲ್ಲದವರನ್ನು, ಈ ವಿಧವೆಯರ ಈ ಕಾರ್ಯಗಳನ್ನ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಹಾಗಾದ್ರೆ ದೇವರು ಇಷ್ಟಪಡುವಂತ ಈ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ನಾವ್ ಯಾಕೆ ಮಾಡ್ಬಾರ್ದು? ದೇವರು ಇದನ್ನೇ ನೀವು ಮಾಡಿ ಅಂತ ನಮಗೆ ತಿಳಿಸ್ಕೊಟ್ಟಾಗ ನಾವು ಅದನ್ನ ಖಂಡಿತ ಮಾಡುವುದೇ ದೇವರ ದೃಷ್ಟಿಯಲ್ಲಿ ನೀತಿಯಾಗಿದೆ. ಇದನ್ನ ಆಲೋಚಿಸಿದಾಗ ನಾವು ನೋಡ್ಬಹುದು. ಹಾಗಾದ್ರೆ ನೀತಿಯು ಈ ನ್ಯಾಯಕ್ಕೆ ಕನೆಕ್ಷನ್ ಕೊಡ್ತಾ, ನ್ಯಾಯ ಅಂದ್ರೆ ಏನಂತ ನಾನೊಂದು ಬಿಗ್ ಕ್ವಶನ್ ಮಾರ್ಕ್ ಹಾಕಿದ್ರೆ, ದೇವರ ನೀತಿಯನ್ನು ಅನುಸರಿಸುವುದೇ ನ್ಯಾಯ ಎಂಬುದಾಗಿ ಈ ಒಂದು ಅಂಶದಲ್ಲಿ ನಾವು ನೋಡಿಕೊಳ್ತಿದ್ದೇವೆ. ಹಾಗಾದ್ರೆ ನ್ಯಾಯಕ್ಕೆ ಇರುವಂತ ಪಟ್ಟಿಗಳು ಏನು, ವೇದದಲ್ಲಿ ನ್ಯಾಯ ಅಂದ್ರೆ ಏನೇನು ಎಂಬುದಾಗಿ ದೇವರು ಭಾವಿಸಿದ್ದಾರೆ ಅಂತ ನೋಡುವಾಗ, ಸರಿಯಾಗಿ ತೀರ್ಪು ಮಾಡುವಂಥದ್ದು. ಈ ವಚನದಲ್ಲಿ ನಾವು ಅದೇ ನೋಡಿಕೊಂಡಿದ್ದೇವೆ, ಸರಿಯಾಗಿ ನಾವು ತೀರ್ಪನ್ನ ಕೊಡುವಂಥದ್ದು. ಯಾರ ಪರವಾಗಿ ನಿಲ್ಬೇಕಂತ ಹೇಳಿದ್ದಾರೆ ಅದು ಒಳ್ಳೆ ರೀತಿಯಾಗಿ ನಾವು ಅವರ ತಪ್ಪಿದ್ದರೆ ಅದು ತಪ್ಪಂತ ಖಂಡಿಸಿ ಒಳ್ಳೆಯವರ ಪರ ನಾವು ನಿಂತುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಬಲಹೀನರ ರಕ್ಷಣೆ. ಇವರು ಬಲಹೀನರು, ದಿಕ್ಕಿಲ್ಲದವರು, ಅನಾಥರು, ಇವರೆಲ್ಲರೂ ಬಲಹೀನರು, ಇವರ ಪಕ್ಷದಲ್ಲಿ ನಿಲ್ಲುವಂಥದ್ದು ದೇವರ ದೃಷ್ಟಿಯಲ್ಲಿ ನ್ಯಾಯವಾಗಿದೆ. ನ್ಯಾಯಯುಕ್ತವಾದದನ್ನ ಮಾಡುವುದು ಖಂಡಿತ ಒಳ್ಳೆಯ ಕಾರ್ಯವೇ. ಅದೇ ರೀತಿಯಾಗಿ ದುಷ್ಟತನಕ್ಕೆ ತಕ್ಕ ಶಿಕ್ಷೆನ ಒದಗಿಸುವಂಥದ್ದು ದೇವರ ಒಂದು ದೃಷ್ಟಿಯಲ್ಲಿ ನ್ಯಾಯವಾಗಿರುವಂಥದ್ದು. ತಪ್ಪಿದೆಯಾ, ಖಂಡಿತವಾಗಿ ಅವರಿಗೆ ಶಿಕ್ಷೆ ಏನೆಂಬುದು ಇದೆ, ಆ ಶಿಕ್ಷೆಗೆ ಅವರು ಅರ್ಹರಾಗಿರುತ್ತಾರೆ ಎಂಬುದಾಗಿ ದೇವರು ತಿಳಿಸಿದ ಸತ್ಯದ ಪರ ನಾವು ಯಾವಾಗಲೂ ಸತ್ಯದ ಪರ ನಾವು ನಿಲ್ಲುವ ಮಕ್ಕಳಾಗಿ ಜೀವಿಸ್ಬೇಕು.
ಎಂಬುದಾಗಿ ಎಲ್ಲಾ ವಚನಗಳಲ್ಲಿ ನಾವು ಓದಿಕೊಂಡೇವಲ್ಲ, ಈ ಎಲ್ಲಾ ವಚನಗಳಲ್ಲಿ ನಾವು ಈ ಒಂದು ಕಾರ್ಯಗಳನ್ನ ನಾವು ನೋಡಬಹುದು. ಅದೇ ರೀತಿಯಾಗಿ ಮತ್ತೊಂದು ವಚನವನ್ನ ಈ ಒಂದು ಅಂಶಕ್ಕೆ ಅನುಗುಣವಾದ ಈ ಒಂದು ವಚನವನ್ನು ಓದಿಕೊಳ್ಳೋಣ. ಆಮೋಸನ ಒಂದು ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯದ 24ನೇ ವಚನವನ್ನ ಒಂದು ಬಾರಿ ಓದಿಕೊಳ್ಳೋಣ. ಆಮೋಸ್ ಪ್ರವಾದಿ 5ನೇ ಅಧ್ಯಾಯದ 24ನೇ ವಚನವನ್ನ ಓದಿಕೊಳ್ಳೋಣ. ನ್ಯಾಯವು ಹೊಳೆಯ ಹಾಗೆ ಹರಿಯಲಿ, ಧರ್ಮವು ಮಹಾನದಿಯಂತೆ ಪ್ರವಹಿಸಲಿ. ಸಾಕಾಗ್ತದೆ. ಹಾಗಾದ್ರೆ ಈ ಒಂದು ಉತ್ತಮ ಸಂದೇಶವನ್ನ ದೇವರು ಕೊಟ್ಟಿದ್ದಾರೆ. ಏನಂತ ಮತ್ತೊಮ್ಮೆ ಓದುದಾದ್ರೆ, ನ್ಯಾಯವು ಹರಿಯಲಿ, ಧರ್ಮವು ಮಹಾನದಿಯಂತೆ ಪ್ರವಹಿಸಲಿ. ಸಾಕು ಪ್ರಿಯರೇ. ಹಾಗಾದ್ರೆ ಈ ಒಂದು ವಚನದಲ್ಲಿ ನೋಡುವುದಾದ್ರೆ ಧರ್ಮವು ಮಹಾ ನದಿಯಾಗಿ ಹರಿಯಲಿ, ಮಹಾಪ್ರವಾಹವಾಗಿ ಹರಿಯಲಿ ಎಂಬುದಾಗಿ ವಚನದಲ್ಲಿ ತಿಳಿಸ್ತಾ ಇದೆ. ಹಾಗಾದ್ರೆ ನಾವು ಖಂಡಿತವಾಗಿ ಈ ರೀತಿಯಾಗಿ ನಡೆದುಕೊಂಡು ದೇವರ ದೃಷ್ಟಿಯಲ್ಲಿ ನೀತಿ ಎಂಬುದಾಗಿ ಏನನ್ನ ದೇವರು ಹೇಳಿದ್ದಾರೆ, ನ್ಯಾಯ ಅಂದ್ರೆ ಏನಂತ ತಿಳಿಸಿದ್ದಾರೆ, ಆ ಒಂದು ಕಾರ್ಯಗಳಿಗೆ ಖಂಡಿತವಾಗಿ ನಾವು ಅದನ್ನ ಅನುಸರಿಸಿ ನಡೆದುಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸುವ ಒಂದು ಕಾರ್ಯಗಳನ್ನ ನಾವು ಜೀವಿಸ್ಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಕಿರು ಅಂಶವನ್ನ ನಾವು ನೋಡಿದ್ರೆ ಅದಕ್ಕೆ ಬಂದಾಗ ಅಲ್ಲಿ ನಮಗೆ ತಿಳಿಯುವಂತದ್ದು ಏನು? ಹಾಗಾದ್ರೆ ನಾವು ನೋಡಿಕೊಂಡೆವು ದೇವರ ದೃಷ್ಟಿಯಲ್ಲಿ ಯಾವುದು ಸರಿಯಾದದ್ದು ಅಂದ್ರೆ ನೀತಿ ಯಾವುದಂತ ನೋಡಿಕೊಂಡೆವು. ಅದೇ ರೀತಿಯಾಗಿ ನಾವು ನೋಡುದಾದ್ರೆ ಆ ನ್ಯಾಯವಾದದ್ದು ಏನು ಎಂಬುದಾಗಿ ನಾವು ಇಷ್ಟು ತನಕ ಆಲೋಚಿಸಿಕೊಂಡೆವು. ಮತ್ತೊಂದು ಪ್ರಶ್ನೆ, ಹಾಗಾದರೆ ನಾವು ಸಮಾನ ನ್ಯಾಯ ಎಂದರೆ ಏನು ಎಂಬುದಾಗಿ ಈ ಒಂದು ಕಿರು ಅಂಶವನ್ನ ನೋಡಿಕೊಳ್ತಾ ಇದ್ದೇವೆ. ಈ ಅಂಶದಲ್ಲಿ ಅದೇ ಜ್ಞಾನೋಕ್ತಿಗಳ ಒಂದು ಪುಸ್ತಕದ ಪ್ರಾರಂಭದ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೇಗೆ ನೀತಿ, ನ್ಯಾಯ, ಧರ್ಮಗಳನ್ನು ನೋಡಿಕೊಳ್ತಾ ಇದ್ದೇವೆ. ಈ ಧರ್ಮದ ಕಾರ್ಯಗಳಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಅದನ್ನ ನಾವು ಇಂಗ್ಲಿಷ್ ವರ್ಷನ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಅಲ್ಲಿ ಈ ಒಂದು ಧರ್ಮಕ್ಕೆ ಅನುಗುಣವಾದಂತಹ ಅರ್ಥವಹಿಸುವಂತಹ ಈ ಒಂದು ಪದವನ್ನ ಸಮಾನ ನ್ಯಾಯ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಸಮಾನ ನ್ಯಾಯ ಅಥವಾ ಈಕ್ವಾಲಿಟಿ ಅಂತ ನಾವೇನ್ ಕರಿತೀವಿ, ಇದನ್ನ ನಾವು ನೋಡಿಕೊಳ್ಳಬಹುದು. ಹಾಗಾದ್ರೆ ನಾವು ನೀತಿಯಿಂದ ನ್ಯಾಯವನ್ನ ಸ್ಥಾಪಿಸಿದಾಗ ಆ ನ್ಯಾಯದಲ್ಲಿ ಏನಿರ್ಬೇಕಂತೆ? ಈ ಸಮಾನ ಒಂದು ನ್ಯಾಯ ಇರಬೇಕು. ಎಲ್ಲರಿಗೂ ಏಕವಾದಂತಹ ನ್ಯಾಯವನ್ನ ದೇವರು ಹೇಗೆ ಎಲ್ಲರಿಗೂ ಅದೇ ರೀತಿಯಾಗಿ ನಡ್ಕೊಳ್ತಾರೆ, ನಾವು ಸಹ ಅದೇ ರೀತಿಯಾಗಿ ನೀತಿ ಅಂದ್ರೆ ಏನಂತ ಗೊತ್ತಾದ್ಮೇಲೆ ಅದನ್ನ ಸರಿಯಾದ ರೀತಿ ಉಪಯೋಗಿಸುವಂತದ್ದೇ, ಸರಿಯಾದ ರೀತಿ ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದೇ ನ್ಯಾಯ. ಈ ನ್ಯಾಯದಲ್ಲಿ ಏನ್ ಒಳಗೊಂಡಿರಬೇಕು, ಒಳ ಅರ್ಥ ಏನಿರ್ಬೇಕು ಅಥವಾ ಒಳಗೊಂಡಿರಬೇಕಾದ ಮುಖ್ಯ ಅಂಶ ಏನೆಂದರೆ ಸಮಾನತೆ ಎಂಬುದಾಗಿ ನಾವು ಈ ಒಂದು ಕಿರು ಅಂಶದಲ್ಲಿ ನೋಡಿಕೊಳ್ತಾ ಇದ್ದೇವೆ. ಹಾಗಾದ್ರೆ ಈ ಸಮಾನ ನ್ಯಾಯ ಎಂದರೆ ಏನು? ನೇರತೆ, ದಿಟ್ಟತೆ ಎಂಬುದಾಗಿ ನಾವು ಕರೆಯಬಹುದಾ? ಸ್ಟ್ರೈಟ್ ಫಾರ್ವರ್ಡ್ ಎಂಬುದಾಗಿ ನಾವು ಕರೆಯಬಹುದಾ? ಎರಡು ಮುಖವಾಡವಿಲ್ಲದೆ ಒಂದೇ ರೀತಿಯಾಗಿ ಎರಡೆರಡು ಆಲೋಚನೆಗಳಿಲ್ಲದೆ ಒಂದೇ ರೀತಿಯಾಗಿರುವಂತದ್ದು, ಅದನ್ನು ಸಹ ನಾವು ಕನ್ಸಿಡರ್ ಮಾಡಬಹುದಾ ಅಂದ್ರೆ ಖಂಡಿತವಾಗಿ ಹೌದು. ಮತ್ತು ನಿಷ್ಪಕ್ಷಪಾತತೆ ಈ ವರ್ಡ್ ಅನ್ನ ನಾವು ಗಮನಿಸ್ಬೇಕು. ನಿಷ್ಪಕ್ಷಪಾತತೆ, ಪಕ್ಷಪಾತ ಇರದೇ ಇರುವಂತದ್ದು. ಸಮಾನ ನ್ಯಾಯ, ಎಲ್ಲರನ್ನ ಒಂದೇ ಮಾನದಂಡದಿಂದ ನೋಡುವಂಥದ್ದು. ಅಂದ್ರೆ ಒಂದ್ ಸ್ಕೇಲ್ ಅನ್ನ ಹಾಕೊಂಡ್ರೆ ಎಲ್ಲರೂ ಆ ಒಂದು ಸ್ಕೇಲ್ ಅಡಿಯಲ್ಲೇ ಬರ್ಬೇಕು. ಇವರು ಹೆಚ್ಚು ಕಮ್ಮಿ ಆಗದೆ ಹಾಗೆ ನೋಡ್ಕೊಳ್ಳುವಂಥದ್ದು ಸಮಾನ ನ್ಯಾಯ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಮತ್ತೊಮ್ಮೆ ಹೇಳ್ತೇನೆ, ಸಮಾನ ನ್ಯಾಯ ಎಂದರೆ ನೇರತೆ ಆಗಿರಬಹುದು, ಸಮತೋಲನ ಮತ್ತು ನಿಷ್ಪಕ್ಷಪಾತತೆ. ಎಲ್ಲರನ್ನ ಒಂದೇ ಮಾನದಂಡದಿಂದ, ಒಂದೇ ಇವರು ಹೆಚ್ಚು ಇವರು ಕಮ್ಮಿ ಅಂತಲ್ಲ, ಎಲ್ಲರನ್ನ ಒಂದೇ ಮಾನದಂಡದಿಂದ ನೋಡುವಂಥದ್ದು ನಾವು ಸಮಾನ ನ್ಯಾಯ ಎಂಬುದಾಗಿ ನಾವು ಇದನ್ನ ನೋಡಿಕೊಳ್ಳಬಹುದು. ಹಾಗಾದ್ರೆ ಸತ್ಯವೇದದಲ್ಲಿ ಇದನ್ನ ಕುರಿತು ದೇವರು ಏನನ್ನ ಹೇಳಿದ್ದಾರೆ ಎಂಬುದಾಗಿ ಒಂದು ಬಾರಿ ಆಲೋಚಿಸ್ಕೊಂಡು ಈ ಅಂಶವನ್ನು ಮುಗಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 67ನೇ ಅಧ್ಯಾಯದ 4ನೇ ವಚನವನ್ನ ನೋಡಿಕೊಳ್ಳೋಣ.
ಕೀರ್ತನೆಗಳು 67ನೇ ಅಧ್ಯಾಯದ 4ನೇ ವಚನವನ್ನ ಓದಿಕೊಳ್ಳೋಣ. ನೀನು ನೀನು ಸಮಸ್ತ ದೇಶಗಳನ್ನು ನೀತಿಯಿಂದ ಆಳಿ, ಭೂ ಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ. ನೀತಿಯಿಂದ ಅಂದ್ರೆ ಇಲ್ಲಿ ಒಂದು ಸರಿ ಸಮಾನವಾದಂತಹ ನೀತಿಯಿಂದ, ಎಲ್ಲರಿಗೂ ಒಂದೇ ನೀತಿ ನ್ಯಾಯದಿಂದ ನೀನು ಆಳುವಂತದ್ದು ಎಂಬುದಾಗಿ, ಭೂ ಪ್ರಜೆಗಳನ್ನೆಲ್ಲ ನಡೆಸುವವನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ ಎಂಬುದಾಗಿ ಇಲ್ಲಿ ದೇವರು ಈ ಒಂದು ಒಬ್ಬ ರಾಜನು, ಒಬ್ಬ ಅರಸನು ಹೇಗೆ ಆತನ ಕರ್ತವ್ಯದಲ್ಲಿ ಆ ಸಮಾನತೆ ಒಳಗೊಂಡಿರಬೇಕು, ಆತನು ನಡೆಸುವಂತ ಈ ನೀತಿಯಲ್ಲಿ, ಈ ನ್ಯಾಯದ ಕಾರ್ಯಗಳಲ್ಲಿ ಏನು ಒಳಗೊಂಡಿರಬೇಕು ಎಂಬುದಾಗಿ ತಿಳಿಸುತ್ತಾ ಸಮಾನ ನ್ಯಾಯವನ್ನ, ಎಲ್ಲರಿಗೂ ಒಂದೇ ರೀತಿಯಾದ ತೀರ್ಪನ್ನ ನೀಡುವಂತದ್ದು ಎಂಬುದಾಗಿಯೂ ಸಹ ಇಲ್ಲಿ ಬರೆಸಿರುವಂತದ್ದನ್ನ ನೋಡಬಹುದು. ಅದೇ ರೀತಿಯಾಗಿ ಮತ್ತೊಂದು ವಚನವನ್ನ ನೋಡಿಕೊಳ್ಳುವುದಾದ್ರೆ ಜ್ಞಾನೋಕ್ತಿಯ ಪುಸ್ತಕ 4ನೇ ಅಧ್ಯಾಯದ 26ನೇ ವಚನವನ್ನ ನೋಡಿಕೊಳ್ಳೋಣ. 4:26ನೇ ವಚನ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ ಎಂಬುದಾಗಿ ಇಲ್ಲಿ ನಾವು ನೋಡಬಹುದು. ಇದನ್ನ ನಾವು ಆಲೋಚಿಸಿದಾಗ ಒಂದು ಎಕ್ಸಾಂಪಲ್ ಆಗಿ ನಾನು ತಿಳಿಸ್ತೇನೆ. ಯಾವುದೇ ಒಂದು ವ್ಯವಸಾಯ ಮಾಡಬೇಕಂದ್ರು ಆ ನೆಲ ನಾವು ನೋಡಿದಾಗ, ಅಲ್ಲಿರುವಂತ ಭೂಮಿಯನ್ನ ನೋಡಿದಾಗ ಫಸ್ಟ್ ನಾವ್ ಏನ್ ಮಾಡುವಂತದ್ದು, ಯಾವುದೇ ಒಂದು ಜಾಗ, ಹೊಲ, ಅವ್ರಿಗಿರುವಂತಹ ಜಮೀನು ಪ್ರದೇಶದಲ್ಲಿ ಏನೋ ಒಂದು ಬಿತ್ತನೆ ಮಾಡ್ಬೇಕಂದ್ರೆ, ಏನೋ ಬಿತ್ತನೆ ಮಾಡ್ತಿದೀವಿ ಅಂದ್ರೆ ಏನೋ ಫಲವನ್ನ ನಾವು ಅಪೇಕ್ಷಿಸ್ತಿದ್ದೇವೆ ಅಂತಾನೆ. ಅಂದ್ರೆ ಒಂದು ಭೂಮಿ ಫಲಿಸ್ಬೇಕಂದ್ರೆ ನಾವ್ ಏನ್ ಮಾಡ್ತಾ ಇರುವಂತದ್ದು ಅಂತ ಆಲೋಚಿಸಿದಾಗ ಏನ್ ಮಾಡ್ತೀವಿ, ಸಮ ಮಾಡ್ಬೇಕು. ಫಸ್ಟ್ ಅಲ್ಲಿರುವಂತ, ಸರಿಯಾಗಿ ಹೇಳಿರುವಂತದ್ದು ಅಂಕಲ್ ಅವರು, ಅಲ್ಲಿರುವಂತ ನೆಲವನ್ನ ನಾವೇನ್ ಮಾಡ್ತೀವಿ, ಅದು ಮಟ್ಟ ಮಾಡ್ತೇವೆ, ಮಟ್ಟ ಮಾಡುವಂತದ್ದಾಗಿ ಅದು ಸಮಾನ ಮಾಡುವಂತದ್ದು ಮಾಡ್ತೀವಿ. ಸರಿ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಪ್ರಾಸೆಸ್ ಅಲ್ಲಿರುವಂತಹ ಏನೇ ಕಳೆಗಳು, ಬೇಡದಿರುವಂತಹ ಗಿಡ ಮರ ಏನಿದ್ರು ಅದನ್ನ ಏನ್ ಚಾಪ್ ಮಾಡ್ತೀವಿ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀವಿ. ನಂತರ ಏನ್ ಮಾಡ್ತೀವಿ, ಒಳ್ಳೆ ರೀತಿಯಲ್ಲಿ ಅದನ್ನೆಲ್ಲ ತೋಯಿಸಿ ಅದನ್ನೆಲ್ಲವನ್ನ ಟ್ರ್ಯಾಕ್ಟರ್ ಅಲ್ಲಿ ಹೂಳ್ಸ್ಬಿಟ್ಟು ಏನ್ ಮಾಡ್ತೀವಿ, ಒಳ್ಳೇದಾಗಿ ಬೀಜವನ್ನ ಬಿತ್ತು ಅದಕ್ಕೆ ಸರಿಯಾದ ರೀತಿ ಬೇಕಾದ ಗೊಬ್ಬರವನ್ನ ಹಾಕಿ ಅದನ್ನ ಇಷ್ಟು ಚೆನ್ನಾಗಿ ನಾವು ನೋಡಿಕೊಳ್ತೇವೆ, ಅದೇ ತಕ್ಕ ಹಾಗೆ ನಾವು ಏನ್ ಮಾಡಬಹುದು, ಫಲವನ್ನ ಅಪೇಕ್ಷಿಸಬಹುದು. ಹಾಗಾದ್ರೆ ಭೂಮಿಗೆನೆ ಈ ರೀತಿಯಾದಂತಹ ಕಂಡೀಷನ್ಸ್ ಅನ್ನ ದೇವರು ಇಟ್ಟಿದ್ರೆ, ಒಬ್ಬ ಮನುಷ್ಯನ ಹೃದಯದಲ್ಲಿ ದೇವರು ಈ ಕಾರ್ಯಗಳನ್ನ ಖಂಡಿತವಾಗಿ ಇಟ್ಟಿರುತ್ತಾರೆ. ಹಾಗಾದ್ರೆ ಒಬ್ರು ದೇವರಿಗೆ ಫಲದಾಯಕವಾಗಿ ಜೀವಿಸ್ಬೇಕಂದ್ರೆ ಅವರಲ್ಲಿ ಏನೇನೆಲ್ಲ ಆಗ್ಬೇಕಂತ ದೇವರು ಹೇಳ್ತಾ ಇದೆಲ್ಲ ಕಾರ್ಯಗಳನ್ನ ನಮ್ಗೆ ತಿಳಿಸ್ತಿದಾರ ಅಂದ್ರೆ ಹೌದು, ಖಂಡಿತವಾಗಿ ಹೌದು. ನಾವು ಫಲಿಸುವಂತ ಮಕ್ಕಳಾಗಿ ಫಲಿಸುವಂತ ಜೀವಿತ ನಮ್ಮದಾಗ್ಬೇಕಂದ್ರೆ ನಮ್ಮಲ್ಲಿ ಏನ್ ಬರ್ಬೇಕಂದ್ರೆ ಆ ಸಮಾನತೆ, ಸಮತೆ, ಈ ಎಲ್ಲ ಕಾರ್ಯಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ವಚನಗಳಲ್ಲಿ ನಾವು ನೋಡಿಕೊಳ್ಬಹುದು. ಏನ್ ಮಾಡ್ಬೇಕಂತೆ, ಇದೇ ಒಂದು 4ನೇ ಅಧ್ಯಾಯದ 26ನೇ ವಚನದಲ್ಲಿ ನೋಡುವಾಗ, ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ ಎಂಬುದಾಗಿ ದೇವರಲ್ಲಿ ತಿಳಿಸ್ತಿರುವಂತದ್ದು. ಸಮ ಮಾಡ್ಬೇಕು, ನಮ್ಮ ಮಾರ್ಗವನ್ನ ಸಮ ಮಾಡಿಕೊಳ್ಳಬೇಕು, ಸಮಾನವಾದಂತಹ ಒಂದು ನ್ಯಾಯವನ್ನ ನಾವು ಅದರಲ್ಲಿ ಜೀವಿಸುವ ಮಕ್ಕಳಾಗಿ ನಾವು ಜೀವಿಸ್ಬೇಕೆಂಬುದಾಗಿ ದೇವರು ತಿಳಿಸ್ತಿರುವಂತದ್ದು. ಈಕ್ವಾಲಿಟಿ ಇರಬೇಕು ಎಂಬುದಾಗಿ ದೇವರು ತಿಳಿಸ್ತಿರುವಂತದ್ದು. ದೇವರು ತಿಳಿಸಿದ ಈ ನ್ಯಾಯವನ್ನ ನಾವ್ ಏನ್ ಮಾಡ್ಬೋದು, ದೇವರು ತಿಳಿಸಿದ ಈ ನೀತಿಯನ್ನ ನ್ಯಾಯದ್ರಲ್ಲಿ ನಾವು ಹೊರಪಡಿಸ್ಬೋದು. ಆದ್ರೆ ನಾವು ಒಂದು ನ್ಯಾಯ ಅಂತ ಹೇಳುವಾಗ ಅದರ ಹಿಂದೆ ನಮ್ಮಲ್ಲಿ ಖಂಡಿತವಾಗಿರ್ಬೇಕಾಗಿರುವಂತದ್ದು ಈ ಒಂದು ಸಮಾನ ನ್ಯಾಯ, ಈಕ್ವಾಲಿಟಿ ಆಗಿ ನಾವು ಜಡ್ಜ್ ಮಾಡುವಂತದ್ದು. ಇದು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಇರಬೇಕು. ಅದೇ ರೀತಿಯಾಗಿ ಮತ್ತೊಂದು ವಚನಕ್ಕೆ ನಾವು ಹೋಗೋಣ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದ ಪ್ರಾರಂಭದ ವಚನವನ್ನ ನೋಡಿಕೊಳ್ಳೋಣ.
ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಹೇಗೆಂದರೆ ಅದನ್ನ ನಾವು ಮನೆಯಲ್ಲಿ ನಾವು ಸಮಯವಿದ್ದಾಗ ನಾವು ಓದ್ಕೊಂಡು ನಾವು ತಿಳಿದುಕೊಳ್ಳೋಣ. ಮೊದಲಿನ ವಚನವನ್ನ ಕಾನ್ಸಂಟ್ರೇಟ್ ಮಾಡುವುದಾದ್ರೆ, ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿ ಇರಬಾರದು ಎಂಬುದಾಗಿ ನೋಡಬಹುದು. ಹಾಗಾದ್ರೆ ಎಲ್ಲರಿಗೆ ಒಂದೇ ನ್ಯಾಯವನ್ನ ಮಾಡಿದ್ರೆ ಎಲ್ಲರಿಗೆ ಸಮಾಧಾನ ಆಗುತ್ತಾ ಅಂತ ನೋಡಿದ್ರೆ ಖಂಡಿತವಾಗಿ ಯಾರಿಗೂ ಸಮಾಧಾನ ಆಗುವಂತದ್ದಲ್ಲ. ಎಕ್ಸ್ಪೆಕ್ಟೇಷನ್ಸ್ ಎಲ್ಲರಿಗೂ ಇರುವಂತದ್ದು. ಇವರು ನನ್ನನ್ನ ಕನ್ಸಿಡರ್ ಮಾಡ್ಬೇಕು, ನನಗೆ ಒಳ್ಳೆಯದಾಗಿ ನನ್ನನ್ನ ಎನ್ಸ್ಬೇಕಂತಾನೆ ಎಲ್ಲಾರು ಎಕ್ಸ್ಪೆಕ್ಟ್ ಮಾಡುವಂತದ್ದು. ಆದ್ರೆ ದೇವ್ರು ಏನ್ ಮಾಡಂತ ಹೇಳಿದ್ದಾರೆ ಇಲ್ಲಿ? ಹೌದು, ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ನಮ್ಮ ಒಂದು ದೃಷ್ಟಿಯಲ್ಲಿ ಎಲ್ಲರಿಗೂ ಸಮಾನವಾದ ಬಾಧ್ಯತೆ, ಅವರನ್ನ ಸಮಾನವಾದಂತಹ ರೀತಿಯಲ್ಲೇ ನಾವು ನಡೆಸ್ಕೊಳ್ಬೇಕು ಎಂಬುದಾಗಿಯೂ ಸಹ ದೇವರು ಕಳ್ಸಿಕೊಡ್ತಾ ಇರುವಂತದ್ದಾಗಿದೆ. ಅವರ ಮನಸ್ಸಿಗೆ ನಮ್ಗೆ ನೋವಾಗುತ್ತೆ ಅಂತ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂತದ್ದು, ಈ ರೀತಿಯಾದ ಕಾರ್ಯದಲ್ಲಿ ದೇವರು ನಮ್ಗೆ ತಿಳಿಸ್ತಾ ಇಲ್ಲ. ಆದ್ರೆ ದೇವರು ಖಂಡಿತವಾಗಿ ಎಲ್ಲರ ಜೀವಿತದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ನ್ಯಾಯವನ್ನ ಒದಗಿಸ್ತಾರಂತ ನಾವು ಸತ್ಯವೇದದಲ್ಲಿ ನೋಡಿದಾಗ ನಾವು ಸಹ ಅದೇ ರೀತಿಯಾದಂತಹ ಸರಿಯಾದಂತಹ ಸಮಾನತೆಯನ್ನ, ಈ ಇಕ್ವಾಲಿಟಿಯನ್ನ ನಮ್ಮ ಜೀವಿತದಲ್ಲಿ, ಈ ಎಥಿಕ್ಸ್ ಅನ್ನ ನಾವು ಫಾಲೋ ಮಾಡುವಂತ ಜೀವಿತವನ್ನ ನಾವು ಜೀವಿಸಬೇಕೆಂಬುದಾಗಿ ದೇವರು ತಿಳಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಚನವನ್ನ ಓದಿಕೊಳ್ಳೋಣ. ಕೊನೆಯ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಚನವನ್ನ ನೋಡಿಕೊಳ್ಳೋಣ. ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು. ಸಾಕು ಪ್ರಿಯರೇ, ಇಷ್ಟನ್ನ ನಾವು ಅರ್ಥ ಮಾಡಿಕೊಳ್ಳೋಣ. 11ನೆಯ ವಚನ ಇಷ್ಟು ಚಿಕ್ಕದಾಗಿದೆ. ದೇವರಿಗೆ ಪಕ್ಷಪಾತವಿಲ್ಲ ಎಂಬುದಾಗಿ ನಾವು ನೋಡಿದಾಗ ಖಂಡಿತವಾಗಿ ದೇವರ ಒಂದು ಅವರ ಒಂದು ಫೀಚರ್ಸ್, ಅವರ ಒಂದು ಗುಣಗಳನ್ನ ನೋಡುವಾಗ ಅವರಲ್ಲಿ ಏನಿಲ್ಲ ಅಂದ್ರೆ ಪಕ್ಷಪಾತವಿಲ್ಲ. ಎಲ್ಲರಿಗೆ ಒಂದೇ ರೀತಿಯಾದ ನ್ಯಾಯ. ನಿನ್ನಲ್ಲಿ ಧರ್ಮಶಾಸ್ತ್ರ ಇದ್ರುನು ಇಲ್ಲ ಅಂದ್ರುನು ನಿನಗೆ ಒಂದೇ ನ್ಯಾಯನ ದೇವರು ಕೊಡುವಂತದ್ದು. ಖಂಡಿತವಾಗಿ ಇದನ್ನ ನಾವು ಆಲೋಚಿಸಿದಾಗ ದೇವರು ಖಂಡಿತವಾಗಿ ಅವ್ರು ಹೇಗೆ ಇದ್ದಾರೆ ನಾವು ಸಹ ಅದೇ ರೀತಿಯಾಗಿರ್ಬೇಕಂತಾನೆ ಕೋರ್ಕೊಳ್ತಾರಂದ್ರೆ ಅವರಲ್ಲಿ ಸಹ ಪಕ್ಷಪಾತಿತೆ ಇಲ್ಲ ಅಂದ್ರೆ ನಮ್ಮಲ್ಲಿಯೂ ಸಹ ಅದು ಇರಬಾರದು ಎಂಬುದಾಗಿ ಸಹ ಅವರು ಅಪೇಕ್ಷಿಸುವಂತದ್ದು ಎಂಬುದಾಗಿ ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಹಾಗಾದ್ರೆ ಇಷ್ಟು ತರಕವಾಗಿ ನಾವು ಆಲೋಚಿಸಿಕೊಂಡಂತ ಈ ಒಂದು 3 ಕಾರ್ಯಗಳನ್ನ ಇವಾಗ ಕನ್ಕ್ಲೂಡ್ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾವು ಆಲೋಚಿಸಿಕೊಂಡಂತದ್ದು ನೀತಿಯ ಕಾರ್ಯಗಳು. ಈ ನೀತಿ ಒಬ್ಬರ ಜೀವಿತದಲ್ಲಿ ಯಾವ್ದ್ರಿಂದ ಬರುವಂತದ್ದಂತ ನಾವು ನೋಡಿದ್ರೆ ದೇವರ ದೃಷ್ಟಿಯಲ್ಲಿ ಯಾವ್ದನ್ನ ಮೆಚ್ಚುಗೆ ಎಂಬುದಾಗಿ ತಿಳಿಸಿದ್ದಾರೆ. ಮೊದಲನೇದಾಗಿ ನಾವು ಅದನ್ನ ನಮ್ಮ ಹೃದಯದಲ್ಲಿ ಅದನ್ನ ತಿಳಿದುಕೊಳ್ಬೇಕು. ದೇವರ ದೃಷ್ಟಿಯಲ್ಲಿ ಯಾವುದು ನೀತಿ ಎಂಬುದಾಗಿ ನಮ್ಮ ಹೃದಯದಲ್ಲಿ ಅದನ್ನ ನಾವು ಅಂಗೀಕರಿಸಿ ಸ್ವೀಕರಿಸಿ ಆ ರೀತಿಯಾಗಿ ನಡೆದುಕೊಂಡು, ನೆಕ್ಸ್ಟ್ ಕಮಿಂಗ್ ಟು ನ್ಯಾಯದ ವಿಷಯದಲ್ಲಿ ನಮ್ಮ ನ್ಯಾಯವು ನೀತಿಯುತವಾಗಿರಬೇಕು. ದೇವರ ನೀತಿ ನಮ್ಮ ನ್ಯಾಯದಲ್ಲಿ ಇರಬೇಕು. ನಾವ್ ಏನೇ ಡಿಸಿಷನ್ ತಗೊಂಡ್ರು ಅಲ್ಲಿ ದೇವರ ನೀತಿ ಎಂಬುದಾಗಿ ಇರಬೇಕು. ಯಾಕಂದ್ರೆ ನಮ್ಮ ಒಂದು ಸ್ಪಿರಿಚುವಲ್ ಲೈಫ್ ಅನ್ನ ನಾವು ಬಿಲ್ಡ್ ಮಾಡುವಾಗ ನಮ್ಮ ಪರ್ಸನಾಲಿಟಿಯಲ್ಲಿ ಎಲ್ಲಿಯೂ ಸಹ ಡ್ಯಾಮೇಜ್ ಬರಬಾರ್ದಂದ್ರೆ ಒಂದು ಒಳ್ಳೆ ಪರ್ಸನಾಲಿಟಿ ಇರೋ ಇಮೇಜ್ ನಮ್ದು ಆಗ್ಬೇಕು ದೇವ್ರ ಮುಂದೆ. ದೇವ್ರು ಇವ್ರನ್ನ ಶ್ರೇಷ್ಠರು ಅಂತ ಅನ್ಬೇಕಂದ್ರೆ ಅಷ್ಟು ರೀತಿಯಾದಂತ ಒಳ್ಳೆ ಆತ್ಮಿಕವಾದಂತ ಜೀವಿತ ಬೆಳವಣಿಗೆ ನಮ್ಮಲ್ಲಿ ಇರ್ಬೇಕು. ಅಂದ್ರೆ ನಮ್ಮ ಪರ್ಸನಾಲಿಟಿಯಲ್ಲಿ ಏನಿರ್ಬೇಕಂದ್ರೆ ಯಾವುದೇ ಒಂದು ಕಾರ್ಯನ ನಮ್ ಲೈಫ್ ಡಿಸಿಷನ್ಸ್ ನಲ್ಲಿ ನಾವು ನೋಡ್ಬೋದು. ನಮ್ ಲೈಫ್ ಅಲ್ಲಿ ಏನೇನ್ ಡಿಸಿಷನ್ಸ್ ತಗೊಂತೀವಿ ಎಲ್ಲದ್ರಲ್ಲಿ ನಾವು ನೋಡ್ಬೇಕು, ಕನ್ಸಿಡರ್ ಮಾಡ್ಬೇಕು. ದೇವ್ರ ನೀತಿ ಅಲ್ಲಿ ಖಂಡಿತವಾಗಿರ್ಬೇಕು. ನಾನ್ ಮಾಡ್ತಿರುವಂತದ್ದು ಮೊದಲನೇ ಪ್ರಶ್ನೆ, ನಾವ್ ಏನೇ ಕಾರ್ಯನ ಮಾಡ್ಬೇಕಂತ ಹೊರಟ್ರು ಮೊದಲನೇ ಪ್ರಶ್ನೆ, ಇದು ದೇವರಿಗೆ ಇಷ್ಟ ಇದೆಯಾ? ದೇವರ ದೃಷ್ಟಿಯಲ್ಲಿ ನೀತಿಯಾಗಿದೆಯಾ? ಯಾವಾಗೆಲ್ಲ ನಾವು
ದೇವರ ನೀತಿಯನ್ನ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ, ನಾವು ಮಾಡುವ ಎಲ್ಲ ಕಾರ್ಯದಲ್ಲಿಯೂ ಸಹ ನಾವು ನೀತಿವಂತರಾಗಿ ನಿಲ್ಲಬಹುದು. ಖಂಡಿತವಾಗಿ 100%. ಈ ನೀತಿಯಾಗಿ ನಾವು ನಿಲ್ಬೇಕಂದ್ರೆ ನಮ್ಮ ಒಂದು ನ್ಯಾಯ, ನಾವು ತಗೊಳ್ಳುವ ಡಿಸಿಷನ್ಸ್ ನಲ್ಲಿ ದೇವರ ನೀತಿಯನ್ನ ನಾವು ಇನ್ಕ್ಲೂಡ್ ಮಾಡಿ ನಾವು ಅದರ ಮೇಲೆ ಡಿಸಿಷನ್ಸ್ ತಗೊಬೇಕು. ಈ ಕಾರ್ಯವನ್ನ ನಾವು ಖಂಡಿತವಾಗಿ ಆತನ ಮಕ್ಕಳಾದ ನಾವು ಏನೇ ಆದ್ರೂ ಎಂತ ಸಂದರ್ಭದಲ್ಲಿಯೂ ಸಹ ಏನು ಯೋಚನೆ ಮಾಡ್ದೇನೆ, ನಾವು ದುಡುಕಿ ಯಾವುದೇ ನಿರ್ಧಾರಗಳನ್ನ ಮಾಡದೆ ಎಲ್ಲ ಡಿಸಿಷನ್ಸ್ಗೆ ಅಡಿಪಾಯವಾಗಿ ದೇವರ ನೀತಿ ಇದೆಯಾ, ದೇವರ ಒಂದು ಅವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ಕಾರ್ಯಗಳು ಇದೆಯಾ ಎಂಬುದಾಗಿ ಯೋಚಿಸಿ ಆಲೋಚಿಸಿ ನಂತರವಾಗಿ ಒಂದು ನಮ್ಮ ಒಂದು ನಿರ್ಧಾರವನ್ನ ಮಾಡಿದ್ರೆ ಖಂಡಿತವಾಗಿ ಅದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ಉತ್ತಮವಾಗಿಯೂ ಇರುವಂತದ್ದು. ಹಾಗಾದ್ರೆ ಇದು ಕ್ರಿಯೆಯಲ್ಲಿ ಹೊರಪಡಬೇಕಲ್ಲ. ಮೊದಲನೇ ನೀತಿ ಏನೋ ನಮ್ಮ ಹೃದಯದಲ್ಲಿ ನಾವು ನೇಯಿಸ್ಕೊಳ್ತೇವೆ. ನಾವು ನಮ್ಮ ಹೃದಯದಲ್ಲಿ ದೇವರ ನೀತಿ ಅಂದ್ರೆ ಹೀಗಿರುತ್ತಂತ ನಾವು ಹೃದಯದಲ್ಲಿ ಎನಿಸ್ಕೊಳ್ತೇವೆ. ಆದ್ರೆ ಅದು ನ್ಯಾಯವನ್ನ ನಾವು ಮಾಡಿದಾಗ ಅದು ಕ್ರಿಯೆಯಲ್ಲಿ ಹೊರಪಡಬೇಕು. ಖಂಡಿತವಾಗಿ ನಮ್ಮ ಕ್ರಿಯೆಯಲ್ಲಿ ಈ ನ್ಯಾಯವು ಒಳಗೊಂಡಿರಬೇಕು. ಸೆಂಟರ್ ಆಫ್ ದ ಪಾಯಿಂಟ್, ಸೆಂಟರ್ ಆಫ್ ದ ಇಮೇಜ್ ಅಲ್ಲಿ ಏನ್ ಬರ್ಬೇಕು? ಸಮಾನತೆ, ಈಕ್ವಾಲಿಟಿ ಇರುವಂತದ್ದನ್ನ ನಾವು ಈ ಒಂದು 3 ವಿಷಯಗಳಲ್ಲಿ ದೇವರು ಹೇಗೆ ಇದನ್ನ ಕನೆಕ್ಟ್ ಮಾಡಿ ಇದನ್ನ ವಿವೇಕ ಮಾರ್ಗ ಅಂತ ತಿಳಿಸಿದ್ದಾರೆ ಅಂತ ನಾವು ಇಷ್ಟ ತನಕ ನಾವು ನೋಡಿಕೊಂಡಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಸಮಾನ ನ್ಯಾಯ ಅಂದ್ರೆ ಪಕ್ಷಪಾತವಿಲ್ಲದ ಜೀವಿತ. ಇದು ನಮ್ಮ ಮನೋಭಾವ ಆಗಿರ್ಬೇಕಿದು. ಇದು ನಮ್ಮ ಒಂದು ಮಾನಸಿಕವಾದಂತ ಕಾರ್ಯಗಳು. ನಾನು ಹೇಳಿರುವಂತದ್ದು ಮೊದಲನೇ ನೀತಿ ಹೃದಯಕ್ಕೆ ಸಂಬಂಧಿಸಿದ್ರೆ, ನ್ಯಾಯ ಕ್ರಿಯೆಗೆ ಸಂಬಂಧಿಸುವಂತದ್ದು. ಆದ್ರೆ ಈ ಈಕ್ವಾಲಿಟಿ ಅನ್ನುವಂಥದ್ದು ಇದು ನಮ್ಮ ಮನೋಭಾವ, ನಮ್ಮ ಸೈಕಾಲಜಿ. ಈ ರೀತಿಯಾಗಿ ಇದನ್ನೆಲ್ಲವನ್ನ ನಮ್ಮ ಒಂದು ದೇಹದ ನಿಮಿತ್ತವಾಗಿಯೂ, ನಮ್ಮ ಮನಸ್ಸಿನ ನಿಮಿತ್ತವಾಗಿ, ನಮ್ಮ ಹೃದಯದ ನಿಮಿತ್ತವಾಗಿಯೂ, ನಮ್ಮ ಕ್ರಿಯೆಗಳ ನಿಮಿತ್ತವಾಗಿಯೂ ನಾವು ಸೃಷ್ಟಿಕರ್ತನನ್ನ ಗೌರವಿಸುವವರಾಗಿ, ಸೃಷ್ಟಿಕರ್ತನನ್ನ ಸನ್ಮಾನಿಸುವಂತ ಜೀವಿತವಾಗಿ ನಾವು ನಡೆದುಕೊಳ್ಳಬೇಕಾಗುತ್ತದೆ. ಅದನ್ನೇ ಇಷ್ಟು ತನಕ ಸತ್ಯವೇದ ನಮಗೆ ವಿವೇಕ ಮಾರ್ಗ, ಅದರಲ್ಲಿ ನಡೆದುಕೊಳ್ಳುವುದು ಅಂದ್ರೆ ಏನಂತ ನಾವು ಅಂಶದಲ್ಲಿ ಆಲೋಚಿಸಿದಾಗ 3 ಕಾರ್ಯಗಳನ್ನ ದೇವರು ಎಷ್ಟು ಕ್ಲುಪ್ತವಾಗಿ ದೇವರು ಬರೆಸಿಕೊಟ್ಟಿರುವಂತದ್ದು. ಹಾಗಾದ್ರೆ ಖಂಡಿತವಾಗಿ ನಾವು ಈ ಒಂದು ವಿಷಯಗಳಲ್ಲಿ ಈ ಒಂದು ಸಮಾನ ಧರ್ಮವನ್ನಾಗಿರಬಹುದು, ನ್ಯಾಯಯುತ ಜೀವಿತ, ನೀತಿವಂತರಾಗಿ ಜೀವಿಸುವಂತದ್ದು, ಎಲ್ಲ ಕಾರ್ಯಗಳನ್ನ ನಾವು ಜೀವಿಸುವವರಾಗಿ ಕರೆಕ್ಟ್ ಆಗಿ ಸರಿಯಾದ ರೀತಿಯಾಗಿ ದೇವರ ಒಂದು ಹಾದಿ ಅಂದ್ರೆ ಹೇಗೆ ಇರುತ್ತದೆ, ಇದನ್ನ ನಾವು ಜೀವಿಸಿ ಮತ್ತೊಬ್ಬರಿಗೆ ಈ ಹಾದಿಯನ್ನ ಬಿಟ್ಕೊಡಬೇಕಾಗುತ್ತದೆ. ಹೀಗೆ ನಡೆದುಕೊಳ್ರಿ, ಹೀಗೆ ದೇವರ ಒಂದು ಮಾರ್ಗ ನೀತಿಯಾಗಿದೆ, ನಾನಿಲ್ಲಿ ಹೀಗೆ ಜೀವಿಸ್ತಿದ್ದೀನಿ, ನಾನು ತಿಳಿಸಿದ ಈ ಮಾತುಗಳನ್ನ ನಂಬಿದವರಾದ ನೀವು ಸಹ ರಕ್ಷಣೆಯಲ್ಲಿ ಬಂದ್ರೆ ಇದೇ ರೀತಿಯಾಗಿ ನಾವು ಒಂದು ಮಾದರಿ ಹಾದಿಯನ್ನು ಹಾಕಿಕೊಟ್ಟು ಹೋಗ್ಬೇಕು ನೆಕ್ಸ್ಟ್ ಜನರೇಷನ್ಸ್ಗೆ ಅಂತ ದೇವರು ಬಯಸ್ತಾ ಇರುವಂತದ್ದಾಗಿದೆ. ಖಂಡಿತವಾಗಿ ಇಷ್ಟು ತನಕ ಅಲ್ಪ ಜ್ಞಾನದಲ್ಲಿ ಅಷ್ಟು ಮಹಾಜ್ಞಾನವನ್ನ ತಿಳಿಸ್ಲಿಕ್ಕೆ ಬೇಕಾದಂತ ಸಹಾಯ ಮಾಡಿಕೊಟ್ಟಂತ ತಂದೆಯಾದ ದೇವರಿಗೆ ವಂದನೆಗಳನ್ನು ತಿಳಿಸುತ್ತಾ, ವಾಕ್ಯದ ಮೂಲಕ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಪ್ರಿಯರೇ, ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧರಾದಂತಹ ಪರಲೋಕದ ತಂದೆಯಾದ ದೇವರೇ, ಇಷ್ಟು ತನಕ ಮಹೋನ್ನತವಾದಂತಹ ನಿಮ್ಮ ಜ್ಞಾನ, ಅದರಲ್ಲಿ ವಿವೇಕ ಮಾರ್ಗ ಎಂಬುದಾಗಿ ನೀವು ಕರೆದಂತ ಈ ನೀತಿ, ನ್ಯಾಯ, ಸಮಾನ ನ್ಯಾಯಗಳನ್ನ, ಈ ಧರ್ಮದ ಕಾರ್ಯಗಳು ನಿಮ್ಮ ದೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠವಾಗಿರುವಂತದ್ದು, ಇದು ಒಂದಕ್ಕೆ ಒಂದು ಯಾವ ರೀತಿಯಾಗಿ ಇದು ಕನೆಕ್ಟ್ ಆಗಿರುವಂತದ್ದು, ನಿಮಗೆ ಮೆಚ್ಚುಗೆ ಆದದ್ದನ್ನು ನಡೆದುಕೊಂಡು ಅದನ್ನು ನಾವು ಸ್ಥಾಪಿಸುವಂತದ್ದಾಗಿ ನಮ್ಮ ಮನೋಭಾವದಿಂದಲೂ ನಾವು ಅಸಮಾನತೆಯ ದೃಷ್ಟಿಯಿಂದ ನಾವು ಎಲ್ಲವನ್ನ ದೃಷ್ಟಿಸಿ ನೀವು ಇಷ್ಟಪಡುವಂತಹ ಜೀವಿತವನ್ನ, ವಿವೇಕ ಮಾರ್ಗವನ್ನ ನಾವು ಧರಿಸಿ ನಡೆದುಕೊಂಡವರಾಗಿ ನಿಮಗೆ ಫಲಿಸುವಂತಹ ಮಕ್ಕಳಾಗಿ ತಂದೆ, ನಿಮಗೆ ವಿಧೇಯರಾಗಿ ನೀವು ಇಷ್ಟಪಡುವಂತ ಜೀವಿತವನ್ನ ಜೀವಿಸಿ ಕೊನೆಯ ತನಕ ನಿಮ್ಮ ಪಾದವನ್ನ ಗಟ್ಟಿಯಾಗಿ ಹಿಡಿದು ನಿಮ್ಮ ಮಗನ ಬರುವಿಕೆಯಲ್ಲಿ ಸಹ ತಂದೆ ನಾವೆಲ್ಲರೂ ಸಹ ನಿನ್ನ ಬಳಿಗೆ ಬರುವಂತಹ ಮಹಾ ಸೌಭಾಗ್ಯವನ್ನ ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೆ ಅನುಗ್ರಹಿಸಿ.
ಅಲ್ಲಿ ತನಕ ನೀವು ಕೊಟ್ಟ ಈ ಜೀವಿತ ಕಾಲವನ್ನ ವ್ಯರ್ಥವಾಗಿ ಕಳೆದುಕೊಳ್ಳದೆ ಇದು ಬಹು ಮಾನ್ಯವಾದದ್ರಿಂದ ಅದನ್ನ ಯೋಚಿಸಿ ಪ್ರತಿಯೊಂದೊಂದು ಕ್ಷಣದಲ್ಲಿಯೂ ಸಹ ತಂದೆ ನಿಮ್ಮ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನೀವು ಇಷ್ಟಪಡುವಂತ ಕಾರ್ಯದಲ್ಲಿ ಅನೇಕರನ್ನ ನಿಮ್ಮ ಒಂದು ಕಡೆಯಲ್ಲಿ ನಡೆಸುವಂತಹ ಉತ್ತಮ ಮಾರ್ಗದರ್ಶಿಗಳಾಗಿ ನಾವು ಲೋಕದಲ್ಲಿ ಜೀವಿಸಿ ಹೇಗೆ ನಿಮ್ಮ ಮಗನು ಕ್ರಿಸ್ತನ ಮಗಾಗಿ ಅವರ ಜೀವಿತವನ್ನು ಮಾದರಿಯಾಗಿ ಬಿಟ್ಟು ಹೋಗಿದ್ದಾರೆ, ನಮ್ಮ ಜೀವಿತವನ್ನು ಮತ್ತೊಬ್ಬರಿಗೆ ನಾವು ಅದೇ ರೀತಿಯಾಗಿ ಆ ಮಾದರಿಯಾದ ಜೀವಿತವನ್ನು ಜೀವಿಸಲಿಕ್ಕೆ ಬೇಕಾದಂತ ಸಹಾಯವನ್ನ ಪ್ರತಿಯೊಬ್ಬ ಮಕ್ಕಳಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನೂ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು ಯೇಸು ಕ್ರಿಸ್ತರ ಕೃಪೆಯು ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಇಂದಿಗೂ ಎಂದಿಗೂ ಶಾಶ್ವತವಾಗಿ ನಮ್ಮ ಸಂಗಡವಿರಲಿ, ಆಮೇಲೆ.